ನಿಮ್ಮ ಅದ್ಭುತ ಶಕ್ತಿಯು ನನ್ನ ಸಂಗಡ ಇರುವುದರಿಂದ ಭಯವೇ ಇಲ್ಲ. ಗಾಳಿ ಸಮುದ್ರ ನಿಲ್ಲಿಸಿದ ನಿಮ್ಮ ಅದ್ಭುತ ಶಕ್ತಿಯು ನನ್ನ ಸಂಗಡ ಇರುವುದರಿಂದ ಭಯವೇ ಇಲ್ಲ. ತುಂಬಿಕೊಂಡರು ಬೆಳಕು ಚೆಲ್ಲುವ ಯೇಸು ಉಂಟು ಭಯವೇ ಇಲ್ಲ. ಮಾರ್ಗವೆಲ್ಲ ಅಂಧಕಾರ ತುಂಬಿಕೊಂಡರು ಬೆಳಕು ಚೆಲ್ಲುವ ಯೇಸು ಉಂಟು ಭಯವೇ ಇಲ್ಲ. ನೀನು ಇಲ್ಲದೆ ನಾನೇನು ಮಾಡಲಾರೆನು, ನೀನು ಇಲ್ಲದೆ ನಾನು ಏನೂ ಇಲ್ಲ, ನೀನು ಇಲ್ಲದೆ ನಾನೇನು ಮಾಡಲಾರೆನು, ನೀನು ಇಲ್ಲದೆ ನಾನು ಏನೂ ಇಲ್ಲ. ನಿನ್ನ ಪ್ರಸನ್ನತೆ ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ. ಯಾವಾಗಲೂ ನಿನ್ನ ಪ್ರಸನ್ನತೆ ನಿನ್ನ ಪ್ರಸನ್ನತೆ ನನಗೆ
ಪರ್ವತವು ಮೇಣದಂತೆ ನಿನ್ನ ಸನ್ನಿಧಿಯಲ್ಲಿ ಕರಗುವವು. ಪರ್ವತವು ಮೇಣದಂತೆ ನಿನ್ನ ಸನ್ನಿಧಿಯಲ್ಲಿ ಕರಗುವವು. ನಿನ್ನ ಪ್ರಸನ್ನತೆ ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ. ಓ ಯಾವಾಗಲೂ ನಿನ್ನ ಪ್ರಸನ್ನತೆ ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ. ಓ ಎಂದೆಂದಿಗೂ. ನಿನ್ನ ಪರಿಶುದ್ಧವಾದ ಪ್ರಸನ್ನತೆ ನನಗೆ ಬೇಕಯ್ಯ. ಯಾವಾಗಲೂ ನನಗೆ ಬೇಕು. ನಮ್ ಚಿಕ್ಕ ಹೃದಯಾದಿ ಅತ್ಯುನ್ನತನಾದ ನಮ್ ದೇವರನ್ನಾರಾಧಿಸುವೆ. ಒಡೆದ ನನ್ನ ಪಾತ್ರೆಯ ಕುಂಬಾರನ ಬಳಿ ತಂದು ಸರಿ ಮಾಡಲು ಕೋರುವೆ. ನಮ್ ಚಿಕ್ಕ ಹೃದಯಾದಿ ಅತ್ಯುನ್ನತನಾದ ನಮ್ ದೇವರನ್ನಾರಾಧಿಸುವೆ. ಒಡೆದ ನನ್ನ ಪಾತ್ರೆಯ ಕುಂಬಾರನ ಬಳಿ ತಂದು ಸರಿ ಮಾಡಲು ಕೋರುವೆ. ಹೋಸನ್ನ ಹೋಸನ್ನ ಯೆಹೂದ್ಯರ ರಾಜನಿಗೆ. ಹೋಸನ್ನ ಹೋಸನ್ನ ಬರಲಿರುವ ನನ್ನ ರಾಜನಿಗೆ. ಮಣ್ಣಿನಿಂದ ತೆಗೆಯಲ್ಪಟ್ಟೆನು, ಮರಳಿ ಮಣ್ಣಿಗೆ ನಾ ಸೇರುವೆ. ಮಣ್ಣಿನಿಂದ ತೆಗೆಯಲ್ಪಟ್ಟೆನು, ಮರಳಿ ಮಣ್ಣಿಗೆ ನಾ ಸೇರುವೆ. ಮಣ್ಣಾದ ನನ್ನ ಮಹಿಮೆಯಾಗಿಸಲು ನಿನ್ ಮಹಿಮೆ ತ್ಯಜಿಸಿದೆ. ಮಣ್ಣಾದ ನನ್ನ ಮಹಿಮೆಯಾಗಿಸಲು ನಿನ್ ಮಹಿಮೆಯ ತ್ಯಜಿಸಿದೆ. ಹೋಸನ್ನ ಹೋಸನ್ನ ಯೆಹೂದ್ಯರ ರಾಜನಿಗೆ. ಹೋಸನ್ನ ಹೋಸನ್ನ ಬರಲಿರುವ ನನ್ನ ರಾಜನಿಗೆ. ಹೋಸನ್ನ ಹೋಸನ್ನ
ಸರಿಪಡಿಸಿರುವೆ. ನಾ ತಪ್ಪಿ ನಡೆಯುವ ವೇಳೆ ನಿನ್ ಕೃಪೆಯಿಂದ ಸರಿಪಡಿಸಿರುವೆ. ನನ್ನ ಕಾಲ್ಗಳ ಸ್ಥಿರಪಡಿಸಿ ನಿನ್ನೊಂದಿಗೆ ನಡೆಯಲು ಕೃಪೆ ನೀ ನೀಡಿದೆ. ನನ್ನ ಕಾಲ್ಗಳ ಸ್ಥಿರಪಡಿಸಿ ನಿನ್ನೊಂದಿಗೆ ನಡೆಯಲು ಕೃಪೆ ನೀ ನೀಡಿದೆ. ಓ ಸನ್ನ, ಓ ಸನ್ನ, ಯೆಹೂದ್ಯರ ರಾಜನಿಗೆ. ಓ ಸನ್ನ, ಓ ಸನ್ನ, ಬರಲಿರುವ ನನ್ನ ರಾಜನಿಗೆ. ಓ ಸನ್ನ, ಓ ಸನ್ನ, ಯೆಹೂದ್ಯರ ರಾಜನಿಗೆ. ಓ ಸನ್ನ, ಓ ಸನ್ನ, ಬರಲಿರುವ ನನ್ನ ರಾಜನಿಗೆ. ಈ ಲೋಕ ಯಾತ್ರೆಯೋ ನನಗಿರುವ ಬಯಕೆಯಲ್ಲ. ಈ ಲೋಕ ಯಾತ್ರೆಯೋ ನನಗಿರುವ ಬಯಕೆಯಲ್ಲ. ನನ್ನ ಕೊನೆಯುಸಿರು ಇರುವವರೆಗೂ ನಿನ್ನ ನಾಮವ ಸಾರುವುದೊಂದೇ. ನನ್ನ ಕೊನೆಯುಸಿರು ಇರುವವರೆಗೂ ನಿನ್ನ ನಾಮವ ಸಾರುವುದೊಂದೇ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ಭಾನುವಾರದ ಆರಾಧನೆಗೆ ನಾವೆಲ್ಲರೂ ಕೂಡಿ ಆತನನ್ನು ಆರಾಧಿಸುವಂಥ ಅವಕಾಶವನ್ನು ತಂದೆಯಾದಂಥ ದೇವರು ನಮ್ಮೆಲ್ಲರ ಪಾಲಿಗೆ ಕೊಟ್ಟದಕ್ಕಾಗಿ ದೇವರಿಗೆ ನಾನು ಕೃತಜ್ಞತೆಯನ್ನು ಸಮರ್ಪಿಸುತ್ತೇವೆ. ಈ ಆರಾಧನೆಯನ್ನು ಪ್ರಾರಂಭಿಸುವಾಗಿ ಮೌನವಾಗಿದ್ದು ಸ್ತುತಿ ಗೀತೆಯೊಂದಿಗೆ ನಮ್ಮನ್ನು ಈ ಆರಾಧನೆಗಾಗಿ ಸಿದ್ಧತೆ ಮಾಡಿಕೊಳ್ಳೋಣ.
ಯೇಸು ಕ್ರಿಸ್ತನೇ ಆರಾಧಿಸುವೆ, ನೀನೇ ನನ್ನಯ ರಕ್ಷಕನು. ಯೇಸು ಕ್ರಿಸ್ತನೇ ಆರಾಧಿಸುವೆ, ನೀನೇ ನನ್ನಯ ರಕ್ಷಕನು. ನಿನ್ನ ರಕ್ತದಿಂದ ನನ್ನ ಶುದ್ಧಿಸಿರಿ, ನಿನ್ನ ಬಾಸುಂಡೆಗಳಿಂದೆನ್ನ ಗುಣಪಡಿಸಿರಿ. ಯೇಸು ರಾಜಾನೇ ಹಲ್ಲೆಲೂಯಾ, ಮೃತ್ಯುಂಜಯನೇ ನಿನ ಕೊಂಡಾಡುವೆ. ಯೇಸು ರಾಜಾನೇ ಹಲ್ಲೆಲೂಯಾ, ಮೃತ್ಯುಂಜಯನೇ ನಿನ ಕೊಂಡಾಡುವೆ. ಹಾಲೆಲೂಯಾ, 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 ಹಾಲೆಲೂಯಾ. ದೇವರ ವಾಕ್ಯದಲ್ಲಿ ಭರವಸೆ ಉಳ್ಳವರಾಗಿ ಜೀವಿಸುವ ದೇವಜನರೇ ಬನ್ನಿರಿ. ಈಗೋ ಹಿಂಸೆ ವಿರೋಧಗಳ ಮಧ್ಯೆಯೂ ನಮ್ಮಿಂದ ಸಾಕ್ಷಿಯನ್ನು ಬಯಸುವ, ನಮ್ಮಲ್ಲಿರುವ ಭರವಸೆಯ ಮೂಲಕವೇ ನೀತಿ ನಿರ್ಣಯ ನೀಡುವಾತನಾದ ಸರ್ವಶಕ್ತ ದೇವರನ್ನು ಆರಾಧಿಸೋಣ. ಆಮೇನ್. ಹಾಡುವ ಸಂಗೀತಗಳಲ್ಲಿ 241ನೇ ಸಂಗೀತವನ್ನು ನಾವು ಹಾಡೋಣ. 241. ಎಷ್ಟೋ ಸಂತೋಷವು ಈ ಸಬ್ಬತ್ತಿನವು, ಮೇಲಣ ಲೋಕ ಗುರುತೆ ಸದ್ಭಕ್ತ ಸಂಘವು. ಎಷ್ಟೋ ಸಂತೋಷವು ಈ ಸಬ್ಬತ್ತಿನವು, ಮೇಲಣ ಲೋಕ ಗುರುತೆ ಸದ್ಭಕ್ತ ಸಂಘವು, ಈ ಹೊತ್ತು ಕೂಡಿತು ಅನ್ಯೋನ್ಯ ಗುರು ತಾಗುತ್ತದೆ. ಸ್ವಪ್ರಾಣ ಕೊಟ್ಟಿತು ಪ್ರಪಂಚ ರಕ್ಷಕ, ಸುಮುಖ ತೋರಿಸುವನು. ಪಾಪಿಷ್ಠ ಕ್ಷಮಿಸಿ ವಿಶ್ವಾಸಿ ಹರಸಿ, ಆನಂದ ಹುಟ್ಟಿಸುವನು. ಓ ಒಳ್ಳೆ ದಿನವೇ, ಏನಾತ್ಮ ಇದ್ದಾನೆ, ಯಾವಾಗ್ಯೂ ಬಯಸುವನು. ಈ ದಿವ್ಯಾರಾಧನೆ ಭಕ್ತನ ಆತ್ಮಕ್ಕೆ ಆನಂದ ಭಾಗ್ಯ ಉಳ್ಳದು. ಉದುವಾದ ಆರಾಧನಾ ಕ್ರಮ ಪುಸ್ತಕ 123ನೇ ಪುಟವನ್ನು ಅನುಸರಿಸೋಣ. 123ನೇ ಪುಟ. ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ, ಕೀರ್ತನೊಡನೆ ಆತನ ಅಂಗಳಗಳಿಗೂ ಬನ್ನಿರಿ. ಆತನ ಉಪಕಾರ ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡಿರಿ. ಕರ್ತನು ಒಳ್ಳೆಯವನು, ಆತನ ಕೃಪೆಯು ಯುಗ ಯುಗಕ್ಕೂ ಆತನ ಸತ್ಯತೆಯು ತಲತಲಾಂತರಕ್ಕೂ ಇರುವವು.
ಬನ್ನಿರಿ, ನಮ್ಮ ನಿರ್ಮಾಣಿಕನಾದ ಕರ್ತನಿಗೆ ಸಾಷ್ಟಾಂಗವೆರಗೆ ಆರಾಧಿಸೋಣ. ಆತನು ನಮ್ಮ ದೇವರು, ನಾವು ಆತನ ಪಾಲಿಸುವ ಪ್ರಜೆಯು, ಆತನ ಕೈ ಕೆಳಗಿರುವ ಹಿಂಡು ಆಗಿದ್ದೆವು. ಕರ್ತನ ಪರ್ವತವನ್ನು ಹತ್ತತಕ್ಕವನು ಯಾರು? ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂಥವನು ಯೋಗ್ಯನು? ಯಾವನು ಈ ಕಾರ್ಯಗಳಲ್ಲಿ ಮನಸ್ಸಿಡದೆ, ಮೋಸ ಪ್ರಮಾಣ ಮಾಡದೆ, ಶುದ್ಧ ಹಸ್ತವೂ ನಿರ್ಮಲ ಮನಸ್ಸುಳ್ಳವನಾಗಿದ್ದಾನೋ ಅವನೇ. ಕರ್ತನಾದ ನಮ್ಮ ದೇವರು ಕರುಣಿಸುವನು, ಕ್ಷಮಿಸುವನು ಆಗಿದ್ದಾನೆ. ನಾವು ಆತನಿಗೆ ತಿರುಗಿ ಬಿದ್ದೇವಲ್ಲ. ಕರ್ತನಾದ ನಮ್ಮ ದೇವರ ಮಾತನ್ನು ಕೇಳಲಿಲ್ಲ, ನಮಗೆ ಗೊತ್ತು ಮಾಡಿದ ಧರ್ಮ ಮಾರ್ಗದಲ್ಲಿ ನಡೆಯಲಿಲ್ಲ. ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟಜ್ಞ. ದೇವರೇ ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸನ್ನು ತಿರಸ್ಕರಿಸುವುದಿಲ್ಲ. ಯೇಸು ಇಂತೆಂದನು, ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಆತನಿಗೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ ಎಂದು ಹೇಳುವೆನು. ಕರ್ತನೇ, ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು, ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಮ್ಮ ಆರಾಧನೆಯನ್ನು, ಕೃತಜ್ಞತಾಸ್ತುತಿಯನ್ನು ನಿನಗೆ ಸಮರ್ಪಿಸಲು ನಿನ್ನ ಪಾದ ಸನ್ನಿಧಿಗೆ ಬಂದಿರುತ್ತೇವೆ. ನಾವು ನಮ್ಮ ಪಾಪಗಳನ್ನು ಯಥಾರ್ಥವಾಗಿ ಅರಿಕೆ ಮಾಡುವಂತೆಯೂ, ನಮಗಾಗಿ ಮಾತ್ರವಲ್ಲದೆ ಬೇರೆಯವರಿಗಾಗಿಯೂ ಪ್ರಾರ್ಥಿಸುವಂತೆಯೂ ಸಹಾಯ ಮಾಡು. ನಿನ್ನ ಪವಿತ್ರ ವಾಕ್ಯವನ್ನು ಕೇಳಿ ನಿನ್ನ ಪ್ರೀತಿಯ ಮಹಾತ್ಮೆಯನ್ನು ಹೆಚ್ಚು ಹೆಚ್ಚಾಗಿ ಗ್ರಹಿಸುವಂತೆಯೂ, ನಮ್ಮ ಜೀವಮಾನದಲ್ಲೆಲ್ಲ ನಿನ್ನ ಕೃಪೆಯ ಫಲಗಳನ್ನು ಕೊಡುತ್ತಾ ಬರುವಂತೆ ಅನುಗ್ರಹಿಸಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೆನ್. ಕರ್ತನಲ್ಲಿ ಪ್ರಿಯರೇ, ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. 126ನೇ ಪುಟದಲ್ಲಿರುವಂಥ ಪಾಪದ ಅರಿಕೆಯನ್ನು ಒಟ್ಟಾಗಿ ಹೇಳೋಣ. 126ನೇ ಪುಟ. ಪ್ರೀತಿ ಸ್ವರೂಪನಾದ ದೇವರೇ, ನನ್ನನ್ನು ಕರುಣಿಸು. ಕರುಣಾನಿಧಿಯೇ, ನನ್ನ ದ್ರೋಹವನ್ನೆಲ್ಲ ಅಳಿಸಿಬಿಡು. ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ಬಿಡು. ನನ್ನ ದೋಷವನ್ನು ಪರಿಹರಿಸಿ ನನ್ನನ್ನು ಶುದ್ಧಿಗೊಳಿಸು. ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ. ನನ್ನ ಪಾಪವು ಯಾವಾಗಲೂ ನನ್ನ ಮುಂದೆ ಇದೆ. ನಿನಗೆ ತಪ್ಪು ಮಾಡಿದ್ದೇನೆ. ನಿನ್ನ ದೃಷ್ಟಿಗೆ ಕೆಟ್ಟದಾಗಿರುವುದನ್ನೇ ಮಾಡಿದ್ದೇನೆ. ದೇವರೇ, ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು. ನನಗೆ ಸ್ಥಿರ ಚಿತ್ತವನ್ನು ಗ್ರಹಿಸಿ ನನ್ನ ನೂತನಪಡಿಸು. ನಿನ್ನ ರಕ್ಷಣಾನಂದವನ್ನು ನಾನು ತಿರುಗಿ ಅನುಭವಿಸುವಂತೆ ಮಾಡು. ನನ್ನಲ್ಲಿ ಸಿದ್ಧ ಮನಸ್ಸನ್ನು ಹುಟ್ಟಿಸಿ ನನಗೆ ಆಧಾರನಾಗು. ಕೃಪಾಳು ಪ್ರಭುವೇ, ನಿನ್ನ ವಿಶ್ವಾಸಿಗಳಿಗೆ ಪಾಪ ಕ್ಷಮೆಯನ್ನು, ಶಾಂತಿಯನ್ನು ಅನುಗ್ರಹಿಸಿ ಅವರು ತಮ್ಮ ಎಲ್ಲ ಪಾಪಗಳಿಂದ ಶುದ್ಧೀಕರಣವನ್ನು ಹೊಂದಿ ಶಾಂತಚಿತ್ತರಾಗಿ ನಿನ್ನನ್ನು ಸೇವಿಸುವಂತೆ ದಯಪಾಲಿಸಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೇನ್. 120ನೇ ಪುಟದಿಂದ ಪ್ರಾರಂಭವಾಗುವಂಥ ಉಪಕಾರ ಸ್ತುತಿಯನ್ನು ಒಟ್ಟಾಗಿ ಹೇಳೋಣ. 120ನೇ ಪುಟದಿಂದ. ಸರ್ವಶಕ್ತನಾದ ದೇವರೇ, ಎಲ್ಲ ಮೇಲುಗಳಿಗೆ ಮೂಲಕರ್ತನೆ, ನೀನು ಎಲ್ಲ ಮನುಷ್ಯರಿಗೂ ಅಯೋಗ್ಯರಾದ ನಮಗೂ ಬಹುಪ್ರೀತಿಯೊಡನೆ ದಯಪಾಲಿಸುವ ವರಗಳಿಗಾಗಿ ಪೂರ್ಣ ಹೃದಯದಿಂದಲೂ ದೀನಭಾವದಿಂದಲೂ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನೀನು ನಮ್ಮನ್ನು ಉಂಟು ಮಾಡಿ ಸಾಕ್ಷಿಸಲುವುದಕ್ಕಾಗಿಯೂ ನಮ್ಮ ಬಾಳಿನ ಸುಖ ದುಃಖಗಳಲ್ಲಿ ಕಾಲೋಚಿತ ಸಹಾಯವನ್ನು ಅನುಗ್ರಹಿಸುವುದಕ್ಕಾಗಿಯೂ ನಿನ್ನನ್ನು ಕೊಂಡಾಡುತ್ತೇವೆ. ಮುಖ್ಯವಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ಉಂಟಾದ ಲೋಕರಕ್ಷಣೆಯಲ್ಲಿ ತೋರಿ ಬಂದ ನಿನ್ನ ಅಮೂಲ್ಯ ಪ್ರೀತಿಗಾಗಿಯೂ ನೀನು ಅನುಗ್ರಹಿಸಿದ ಕೃಪಾ ಸಾಧನೆಗಾಗಿಯೂ ಪ್ರಭಾವದ ನಿರೀಕ್ಷೆಗಾಗಿಯೂ ನಿನ್ನನ್ನು ಕೊಂಡಾಡುತ್ತೇವೆ. ನೀನು ಮಾಡಿದ ಉಪಕಾರಗಳನ್ನೆಲ್ಲ ನಾವು ತಕ್ಕ ಹಾಗೆ ನೆನೆಸಿ
ಕೃತಜ್ಞರಾಗಿದ್ದು ಮಾತಿನಿಂದ ಮಾತನಾಡದೆ ಬಾಳಿನಿಂದಲೂ ನಿನ್ನನ್ನು ಸ್ತೋತ್ರ ಮಾಡುವಂತೆ ಅನುಗ್ರಹಿಸು. ನಾವು ನಮ್ಮ ದೇಹಾತ್ಮಗಳನ್ನು ನಿನ್ನ ಸೇವೆಗೆ ಪ್ರತಿಷ್ಠಿಸಿಕೊಂಡು ನಮ್ಮ ಜೀವಮಾನದಲ್ಲೆಲ್ಲ ನಿರ್ಮಲ ಚಿತ್ತದಿಂದಲೂ ನೀತಿಯಿಂದಲೂ ನಿನ್ನ ಮುಂದೆ ನಡೆದುಕೊಳ್ಳುವಂತೆ ದಯಮಾಡಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ನಿನ್ನೊಂದಿಗೂ ಪವಿತ್ರಾತ್ಮನಿಗೂ ಕೂಡಿರುವ ಆತನಿಗೆ ಸದಾ ಕಾಲವೂ ಮಾನ ಪ್ರಭಾವಗಳಿರಲಿ. ಆಮೇನ್. ಈ ದಿನಕ್ಕೆ ನೇಮಿಕೊಂಡಂಥ ಮೊದಲನೇ ವೇದ ಪಾರಾಯಣವನ್ನು ಕೇಳೋಣ. ಹಳೆ ಒಡಂಬಡಿಕೆಯ ವೇದ ಭಾಗ ಆಗುವುದು. ಈ ದಿನದ ಆರಾಧನೆಗಾಗಿ ನೇಮಕವಾದ ವೇದ ಭಾಗವು ಹಳೆ ಒಡಂಬಡಿಕೆಯಲ್ಲಿ 1ನೇ ಅರಸುಗಳ ಗ್ರಂಥ 3ನೇ ಅಧ್ಯಾಯ ವಚನ 16ರಿಂದ 28ರವರೆಗೆ. 1ನೇ ಅರಸುಗಳ ಗ್ರಂಥ ಅಧ್ಯಾಯ 3 ವಚನ 16ರಿಂದ 28ರವರೆಗೆ. ಅದೇ ಕಾಲದಲ್ಲಿ ಇಬ್ಬರು ಸೂಳೆಯರು ಅರಸನ ಸನ್ನಿಧಿಗೆ ಬಂದರು. ಅವರಲ್ಲಿ ಒಬ್ಬಳು ಅರಸನಿಗೆ, ನನ್ನ ಒಡೆಯ, ಕೇಳು, ನಾನು ಈ ಹೆಂಗಸು ಒಂದೇ ಮನೆಯಲ್ಲಿ ವಾಸಿಸುತ್ತೇವೆ. ಇವಳು ಮನೆಯಲ್ಲಿದ್ದಾಗಲೇ ನಾನು ಮಗುವನ್ನು ಹೆತ್ತೆನು. 3ನೆಯ ದಿನದಲ್ಲಿ ಇವಳೂ ಹೆತ್ತಳು. ನಾವಿಬ್ಬರು ಒಟ್ಟಿಗೆ ಇದ್ದೆವು. ನಮ್ಮಿಬ್ಬರ ಹೊರತು ಆ ಮನೆಯಲ್ಲಿ ಯಾರೂ ಇರಲಿಲ್ಲ. ಇವಳು ರಾತ್ರಿಯಲ್ಲಿ ತನ್ನ ಕೂಸಿನ ಮೇಲೆ ಹೊರಳಿದ್ದರಿಂದ ಅದು ಸತ್ತಿತು. ಮಧ್ಯರಾತ್ರಿಯಲ್ಲಿ ಇವಳೆದ್ದು, ನಿನ್ನ ದಾಸಿಯಾದ ನಾನು ಗಾಢನಿದ್ರೆಯಲ್ಲಿದ್ದಾಗ ನನ್ನ ಮಗುವನ್ನು ನನ್ನ ಬಳಿಯಿಂದ ತೆಗೆದು ತನ್ನ ಮಗ್ಗುಲಲ್ಲಿಟ್ಟುಕೊಂಡಳು. ಸತ್ತು ಹೋದ ತನ್ನ ಮಗುವನ್ನು ನನ್ನ ಮಗ್ಗುಲಲ್ಲಿಟ್ಟಳು. ನಾನು ಹೊತ್ತಾರೆ ಎದ್ದು ಮಗುವಿಗೆ ಮೊಲೆ ಕುಡಿಸಬೇಕೆಂದಿರುವಾಗ ಅದು ಸತ್ತಿತ್ತು. ಆದರೆ ಅದನ್ನು ಬೆಳಕಿನಲ್ಲಿ ನೋಡಿದಾಗ ಅದು ನಾನು ಹೆತ್ತ ಕೂಸಾಗಿರಲಿಲ್ಲ ಎಂದು ಹೇಳಿದಳು. ಆಗ 2ನೆಯವಳು, ಹಾಗಲ್ಲ, ಬದುಕಿರುವವನು ನನ್ನ ಮಗನು, ಸತ್ತಿರುವವನು ನಿನ್ನ ಮಗನು ಎಂದು ನುಡಿದಳು. 1ನೆಯವಳು ತಿರುಗಿ, ಅಲ್ಲ, ಸತ್ತಿರುವವನು ನಿನ್ನ ಮಗನು, ಬದುಕಿರುವವನು ನನ್ನ ಮಗನು ಅಂದಳು. ಹೀಗೆ ಅವರು ಅರಸನ ಮುಂದೆ ವಾದಿಸುತ್ತಾ ಇದ್ದರು. ಆಗ ಅರಸನು, ಜೀವದಿಂದಿರುವ ಕೂಸು ನನ್ನದು, ಸತ್ತಿರುವುದು ನಿನ್ನದು ಎಂದು ಒಬ್ಬಳು ಹೇಳುತ್ತಾಳೆ. ಇನ್ನೊಬ್ಬಳು, ಅಲ್ಲ, ಸತ್ತಿರುವುದು ನಿನ್ನದು, ಜೀವದಿಂದಿರುವುದು ನನ್ನದು ಅನ್ನುತ್ತಾಳೆ. ನನಗೊಂದು ಕತ್ತಿಯನ್ನು ತಂದುಕೊಡಿರಿ ಎಂದು ಸೇವಕರಿಗೆ ಹೇಳಿದನು. ಅವರು ತರಲು ಅರಸನು ಅವರಿಗೆ, ಜೀವದಿಂದಿರುವ ಕೂಸನ್ನು ಕಡಿದು 2 ಭಾಗ ಮಾಡಿ ಅರ್ಧವನ್ನು ಇವಳಿಗೂ ಅರ್ಧವನ್ನು ಅವಳಿಗೂ ಕೊಡಿರಿ ಎಂದು ಅಪ್ಪಣೆ ಮಾಡಿದನು. ಆಗ ಜೀವದಿಂದಿದ್ದ ಕೂಸಿನ ನಿಜವಾದ ತಾಯಿ ಕೂಸಿನ ವಿಷಯದಲ್ಲಿ ಕರುಳು ಮರುಗಿ, ನನ್ನ ಒಡೆಯ, ಬೇಡ, ಬದುಕಿರುವ ಕೂಸನ್ನು ಅವಳಿಗೆ ಕೊಟ್ಟುಬಿಡು, ಅದನ್ನು ಕೊಲ್ಲಿಸಬೇಡ ಎಂದು ಬೇಡಿಕೊಳ್ಳುವಲ್ಲಿ 2ನೆಯವಳು, ಅದು ನನಗೂ ಬೇಡ, ನಿನಗೂ ಬೇಡ, ಕಡಿಯಲಿ ಎಂದು ಕೂಗಿದಳು. ಕೂಡಲೇ ಅರಸನು, ಬದುಕಿರುವ ಕೂಸನ್ನು ಕೊಲ್ಲಬೇಡಿರಿ, ಆ ಸ್ತ್ರೀಗೆ ಕೊಡಿರಿ, ಅವಳೇ ಅದರ ತಾಯಿ ಎಂದು ಆಜ್ಞಾಪಿಸಿದನು. ಇಸ್ರಾಯೇಲರೆಲ್ಲರೂ ಅರಸನ ಈ ತೀರ್ಪನ್ನು ಕೇಳಿ, ನ್ಯಾಯ ನಿರ್ಣಯಿಸುವುದಕ್ಕೆ ಈತನಲ್ಲಿ ದೇವಜ್ಞಾನವಿದೆ ಎಂದು ತಿಳಿದು ಅವನಿಗೆ ಬಹಳ ಭಯಪಟ್ಟರು ಎಂಬುವಂಥದ್ದೇ. 2ನೇ ವೇದ ಪಾರಾಯಣವನ್ನು ಕೇಳೋಣ. ಪತ್ರಿಕಾ ಪಾರಾಯಣವಾಗುವುದು. ಪತ್ರಿಕಾ ಪಾರಾಯಣಕ್ಕಾಗಿ ನೇಮಕವಾದ ವೇದ ಭಾಗವು ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ ವಚನ 1ರಿಂದ 8ನೇ ವಚನದವರೆಗೆ. ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ ವಚನ 1ರಿಂದ 8ನೇ ವಚನದವರೆಗೆ. ದೇವರ ವಾಕ್ಯವನ್ನು ಆಲಿಸಿರಿ. ಕಷ್ಟವನ್ನು ದುಷ್ಪ್ರೇರಣೆಗಳನ್ನು ಕುರಿತದ್ದು. ದೇವರಿಗೂ ಕರ್ತನಾದ ಯೇಸು ಕ್ರಿಸ್ತನಿಗೂ ದಾಸನಾಗಿರುವ ಯಾಕೋಬನು ಅನ್ಯ ದೇಶಗಳಲ್ಲಿ ಚೆದರಿರುವ ಇಸ್ರಾಯೇಲ್ 12 ಕುಲದವರಿಗೆ ಬರೆಯುವುದು. ನಿಮಗೆ ಶುಭವಾಗಲಿ. ನನ್ನ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನುಂಟು ಮಾಡುತ್ತದೆಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದ್ದೆಂದು ಎಣಿಸಿರಿ. ಆ ತಾಳ್ಮೆಯು ಸಿದ್ಧಿಗೆ ಬರಲಿ. ಆಗ ನೀವು ಶಿಕ್ಷಿತರು, ಸರ್ವ ಸುಗುಣವುಳ್ಳವರು, ಏನೂ ಕಡಿಮೆ ಇಲ್ಲದವರು ಆಗಿರುವಿರಿ. ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ, ಅದು ಅವನಿಗೆ ದೊರಕುವುದು.
ದೇವರು ಅಂಗಿಸದೆ ಎಲ್ಲರಿಗೂ ಉದಾರ ಮನಸ್ಸಿನಿಂದ ಕೊಡುವವನಾಗಿದ್ದಾನೆ. ಸ್ವಲ್ಪವೂ ಸಂದೇಹ ಪಡದೆ ನಂಬಿಕೆ ಇಟ್ಟು ಕೇಳಿಕೊಳ್ಳಬೇಕು. ಸಂದೇಹ ಪಡುವವನು ಗಾಳಿಯಿಂದ ಬಡಿಯಲ್ಪಟ್ಟ ಸಮುದ್ರದ ತೆರೆಯಂತೆ ಅಲೆಯುತ್ತಿರುವನು. ಆ ಮನುಷ್ಯನು ತಾನು ಕರ್ತನಿಂದ ಏನಾದರೂ ಹೊಂದುವೆನೆಂದು ಭಾವಿಸದೇ ಇರಲಿ. ಅವನು ಎರಡು ಮನಸ್ಸುಳ್ಳವನು, ತನ್ನ ನಡತೆಯಲ್ಲೆಲ್ಲ ಚಂಚಲನೂ ಆಗಿದ್ದಾನೆ ಎಂಬುದೇ. ಹಾಡುವ ಜ್ಞಾನಕೀರ್ತನೆಗಳಲ್ಲಿ 97ನೆಯ ಜ್ಞಾನಕೀರ್ತನೆ ನಾಡೋಣ. 97 ಜಗತ್ಪತಿ ವಾಕ್ಯವು ಜಗಕ್ಕಿದು ಜ್ಯೋತಿಯು. 1, 3, 5 ಚರಣ ಬಿಟ್ಟು ಚರಣ ಹಾಡೋಣ. ಸುವಾರ್ತಾ ಪಾರಾಯಣವನ್ನು ಕೇಳೋಣ. ಪರಿಶುದ್ಧ ಆರಾಧನೆಗೆ ನೇಮಕವಾದ ಸುವಾರ್ತಾ ಭಾಗವು ಲೂಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 21ನೇ ವಚನದಿಂದ 24 ವಚನಗಳವರೆಗೆ. ಅದೇ ಗಳಿಗೆಯಲ್ಲಿ ಆತನು ಪವಿತ್ರಾತ್ಮನ ಪ್ರೇರಣೆಯಿಂದ ಉಲ್ಲಾಸಗೊಂಡು ಹೇಳಿದ್ದೇನೆಂದರೆ, ತಂದೆಯೇ, ಪರಲೋಕ ಭೂಲೋಕಗಳ ಒಡೆಯನೇ, ನೀನು ಜ್ಞಾನಿಗಳಿಗೂ ಬುದ್ಧಿವಂತರಿಗೂ ಈ ಮಾತುಗಳನ್ನು ಮರೆಮಾಡಿ ಬಾಲಕರಿಗೆ ಪ್ರಕಟ ಮಾಡಿದ್ದಿ ಎಂದು ನಿನ್ನನ್ನು ಕೊಂಡಾಡುತ್ತೇನೆ. ಹೌದು ತಂದೆಯೇ, ಹೀಗೆ ಮಾಡುವುದೇ ಒಳ್ಳೆಯದೆಂದು ನಿನ್ನ ದೃಷ್ಟಿಗೆ ತೋರಿದ್ದರಿಂದ ನಿನ್ನನ್ನು ಕೊಂಡಾಡುತ್ತೇನೆ. ನನ್ನ ತಂದೆಯು ಎಲ್ಲವನ್ನೂ ನನಗೆ ಒಪ್ಪಿಸಿದ್ದಾನೆ. ಮಗನು ಇಂಥವನೆಂದು ತಂದೆಯೇ ಹೊರತು ಇನ್ಯಾವನೂ ತಿಳಿದವನಲ್ಲ. ತಂದೆ ಇಂಥವನೆಂದು ಮಗನೇ ಹೊರತು ಇನ್ನಾವನು ತಿಳಿದವನಲ್ಲ. ಮತ್ತು ಮಗನು ತಂದೆಯನ್ನು ಯಾರಿಗೆ ಪ್ರಕಟಿಸುವುದಕ್ಕೆ
ಮನಸ್ಸುಳ್ಳವನಾಗಿದ್ದಾನೋ ಅವನು ಆತನನ್ನು ತಿಳಿದವನಾಗಿದ್ದಾನೆ ಅಂದನು. ಆಮೇಲೆ ಆತನು ಶಿಷ್ಯರ ಕಡೆಗೆ ತಿರುಗಿಕೊಂಡು ವಿಂಗಡವಾಗಿ ಹೇಳಿದ್ದೇನೆಂದರೆ, ನೀವು ನೋಡುತ್ತಿರುವ ಸಂಗತಿಗಳನ್ನು ನೋಡುವವರು ಧನ್ಯರು. ಬಹುಮಂದಿ ಪ್ರವಾದಿಗಳು, ಅರಸರು ನೀವು ನೋಡುತ್ತಿರುವ ಸಂಗತಿಗಳನ್ನು ನೋಡಬೇಕೆಂದು ಅಪೇಕ್ಷಿಸಿದರೂ ನೋಡಲಿಲ್ಲ, ನೀವು ಕೇಳುತ್ತಿರುವ ಸಂಗತಿಗಳನ್ನು ಕೇಳಬೇಕೆಂದು ಅಪೇಕ್ಷಿಸಿದರೂ ಕೇಳಲಿಲ್ಲ ಎಂಬುದಾಗಿ ನಿಮಗೆ ಹೇಳುತ್ತೇನೆ ಅಂದನು ಎಂಬುವಂಥದ್ದೇ. ದೇವರೇ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡೋಣ. ಕೃಪೆಯಲ್ಲಿ ಐಶ್ವರ್ಯಭರಿತನಾಗಿರುವ ಯೇಸು ಸ್ವಾಮಿಲಿ ತಂದೆಯಾದ ದೇವರೇ, ನಿನ್ನ ವಾಕ್ಯವನ್ನು ಬಿತ್ತರಿಸುವುದಕ್ಕಾಗಿ ನಿನ್ನ ಸನ್ನಿಧಿಯಲ್ಲಿ ತಲೆಬಾಗಿದ್ದೇವೆ. ನಮ್ಮೊಟ್ಟಿಗೆ ನೀನು ಮಾತನಾಡು ಸ್ವಾಮಿ. ದೇವರೇ, ನಿನ್ನ ವಾಕ್ಯ ಸೇವಕನ ಪ್ರಸಂಗದೊಟ್ಟಿಗೆ ನೀನು ಮಾತನಾಡಿ ಅದು ಜೀವವುಳ್ಳ ವಾಕ್ಯಗಳಾಗಿ ಪರಿವರ್ತಿತವಾಗಲಿ ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ಕರ್ತನೇ, ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು ನಮ್ಮೆಲ್ಲರ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಆಮೇನ್. ನಾವು ಕೆಲವು ನಿಮಿಷಗಳು ಧ್ಯಾನಿಸುವ ಹಾಗೆ ಓದಿದಂಥ 3 ಪರಿಚ್ಛೇದಗಳ ಹಿನ್ನೆಲೆಯಲ್ಲಿ ನಾವು ಸ್ವಲ್ಪ ಹೊತ್ತು ಚಿಂತನೆ ಮಾಡೋಣ. ಹಳೆ ಒಡಂಬಡಿಕೆಯಲ್ಲಿ ಮೊದಲ ಅರಸುಗಳ ಪುಸ್ತಕ 3ನೇ ಅಧ್ಯಾಯ 16ರಿಂದ 28 ವಚನಗಳು, ಪತ್ರಿಕಾ ಭಾಗದಲ್ಲಿ ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 1ರಿಂದ 8 ವಚನಗಳು, ಸುವಾರ್ಥ ಭಾಗದಲ್ಲಿ ಶ್ರೀ ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 21ರಿಂದ 24 ವಚನಗಳು. ಇಂದಿನ ನಮ್ಮ ಕ್ರೈಸ್ತ ಪಂಚಾಂಗದನ್ವಯವಾಗಿ, ಅಂದರೆ ಕ್ರಿಶ್ಚಿಯನ್ ಕ್ಯಾಲೆಂಡರ್ನ ಅನುಗುಣವಾಗಿ ಮೇಲಿನಿಂದ ಬರುವ ಜ್ಞಾನ ಎಂಬುದಾಗಿ, ವಿಸ್ಡಮ್ ಫ್ರಮ್ ಎಬೋವ್, ಸ್ಟೂಡೆಂಟ್ ಸಂಡೇ ಎಂಬುದಾಗಿಯೂ ಕೂಡ ಎಂದು ಕರೆಯುತ್ತಾರೆ, ವಿದ್ಯಾರ್ಥಿಗಳ ಭಾನುವಾರ ಎಂಬುದಾಗಿ. ಈ ಭಾನುವಾರವನ್ನು ವಿದ್ಯಾರ್ಥಿಗಳ ಭಾನುವಾರವನ್ನಾಗಿ, ವಿದ್ಯಾರ್ಥಿ ಜೀವಿತವನ್ನು ಆಚರಿಸುವ ಭಾನುವಾರವನ್ನಾಗಿ ನಿಗದಿಪಡಿಸಲಾಗಿದೆ. ನಾವಿನ್ನು ಕಲಿಯುವವರು, ಕಲಿಕೆಯ ಪ್ರಕ್ರಿಯೆಯಲ್ಲಿರುವವರು ಎಂಬುದನ್ನು ನೆನಪಿಸಲು ಹಾಗೂ ಮೇಲಿನಿಂದ ಬರುವ ಜ್ಞಾನ ಮತ್ತು ತಿಳುವಳಿಕೆಯನ್ನು ಪಡೆಯಲು ನಮ್ಮನ್ನು ನಾವು ಪುನರ್ ಪ್ರತಿಷ್ಠಿಸಿಕೊಳ್ಳುವ ಭಾನುವಾರವಾಗಿರುತ್ತದೆ. ಇದಲ್ಲದೆ ನಂಬಿಗಸ್ತಿಕೆಯ ಜೀವಿತದ ವಿಷಯದಲ್ಲಿ ತಿಳುವಳಿಕೆಯನ್ನು ಮೂಡಿಸುವುದು ಈ ದಿನದ ಆಚರಣೆಯಾಗಿರುತ್ತದೆ. ಈ ವಿಷಯದ ಆಳವಾದ ಅರ್ಥವನ್ನು ತಿಳಿಸುವುದಕ್ಕೆ ಪೂರಕವಾಗಿ ಈ ದಿನದ 3 ವೇದ ಪಾರಾಯಣಗಳು ಮೀಸಲಾಗಿರುತ್ತವೆ. ಶಿಕ್ಷಣದ ಅಂತಿಮ ಗುರಿಯಾಗಿರುವ ಜ್ಞಾನ ಎಂಬುದನ್ನು ವಿವರಿಸಲು ಹಲವು ಪದಗಳು ಉಪಯೋಗಿಸಲ್ಪಟ್ಟಿವೆ. ಹಲವು ಪದಗಳು ಗ್ರೀಕ್ ಹಿಬ್ರು ಭಾಷೆಯಲ್ಲಿ ದೊರೆಯುತ್ತದೆ. ಆ ಹಿಬ್ರು ಭಾಷೆಯ
ಪದವಾಗಿರುವಂಥ ಮುಖ್ಯವಾಗಿರುವಂಥದ್ದು ಜೋಚ್ಮ ಮತ್ತು ಬಿನಾಹ್ ಎಂಬುದಾಗಿ. ಜೋಕ್ಮ ಮತ್ತು ಬಿನಾಹ. ಜೋಕ್ಮ ಪದವು ಜ್ಞಾನ ಎಂಬ ಅರ್ಥವನ್ನು ಕೊಡುವಾಗ ಚಾತುರ್ಯತೆ ಅಥವಾ ಆಲೋಚನೆಯನ್ನು ಸೂಕ್ತವಾದ ಕ್ರಿಯೆ ರೂಪಕ್ಕೆ ತರುವಾಗ ಅದು ಕೇವಲ ಸಿದ್ಧಾಂತವಾಗಿರದೆ ಪ್ರಾಯೋಗಿಕವಾಗಿರುವಂತೆ ರೂಪಿಸುವ ಒಂದು ಕಲೆಯಾಗಿರುತ್ತದೆ. ಹೀಗೆ ಜೋಕ್ಮ ಪದವು ಗ್ರೀಕ್ ಸಿದ್ಧಾಂತದ ಜ್ಞಾನ ಪದವು ಭಿನ್ನವಾಗಿದೆ. ಮೂಲತಃ ಹಳೆ ಒಡಂಬಡಿಕೆಯಲ್ಲಿ ಕಾಲ್ಪನಿಕ ಮಾತುಗಾರಿಕೆಗಿಂತ ಮೂಲತಃ ತಾಂತ್ರಿಕ ಕುಶಲತೆಯನ್ನು ಉಲ್ಲೇಖಿಸಲಾಗಿದೆ. ವಿಮೋಚನಾ ಕಾಂಡ 35ನೇ ಅಧ್ಯಾಯ 30ನೇ ವಚನ, ಯೆಶಾಯನ ಪ್ರವಾದನೆಯ ಗ್ರಂಥ 10ನೇ ಅಧ್ಯಾಯ 13ನೇ ವಚನ ಮತ್ತು ಕೀರ್ತನೆ 107 27ನೇ ವಚನ. ಬಹು ಮುಖ್ಯವಾದಂಥ ಎರಡನೇ ಪದ ಬಿನಾಕ್. ಈ ಪದವು ಹಳೆ ಒಡಂಬಡಿಕೆಯಲ್ಲಿ ಅರ್ಥೈಸಿಕೊಳ್ಳುವಿಕೆಗೆ ಎಂಬ ಅರ್ಥವನ್ನು ಸೂಚಿಸುತ್ತದೆ. ಇಬ್ರು ಮೂಲದಲ್ಲಿ ಬಿನ್ ಎಂದರೆ ವಿಮೋಚಿಸು ಅಥವಾ ವಿವೇಚಿಸು ಅಥವಾ ಪರಿಗಣಿಸು ಎಂಬುದಾಗಿದೆ. ಅರ್ಥೈಸಿಕೊಳ್ಳುವ ಕ್ರಿಯೆ ಮತ್ತು ಅರ್ಥೈಸಿಕೊಳ್ಳುವ ಸಾಮರ್ಥ್ಯ, ಈ ಎರಡು ಅರ್ಥಗಳು ಬಿನಾಕ್ನ ನಾಮಪದ ರೂಪಗಳಾಗಿರ್ತವೆ. ಬಿನಾಕ್ ಪದವು ಜ್ಞಾನೋಕ್ತಿ 28ನೇ ಅಧ್ಯಾಯ 5ರಲ್ಲಿ ಹೀಗೆ ಹೇಳುತ್ತದೆ: ದೇವರನ್ನು ಅರಸುವವರು ಸಕಲವನ್ನು ಗ್ರಹಿಸುತ್ತಾರೆ. ದೇವರನ್ನು ಅರಸುವವರು ಸಕಲವನ್ನು ಗ್ರಹಿಸುತ್ತಾರೆ. ಕರ್ತನನ್ನು ಅರಸುವುದು ಮತ್ತು ಸಕಲವನ್ನು ಗ್ರಹಿಸುವುದು ಶಿಕ್ಷಣದ ಅಂತಿಮ ಗುರಿಯಾಗಿರುತ್ತದೆ. ಇದು ಮೇಲಿನಿಂದ ಪಡೆಯುವ ಜ್ಞಾನವಾಗಿರುತ್ತದೆ. ಮತ್ತೊಂದು ಮಾತಿನಲ್ಲಿ ಹೇಳುವುದಾದರೆ ದೇವರೊಂದಿಗೆ ಸಂಪರ್ಕ, ದೇವರಲ್ಲಿನ ನಂಬಿಕೆ, ಗ್ರಹಿಕೆಗೆ ಜ್ಞಾನ ಮತ್ತು ವಿವೇಕ ಹೊರತೆಯಾಗಿದೆ. ಆದ್ದರಿಂದ ದೇವರೇ ತಿಳುವಳಿಕೆಗೆ ಮೂಲ. ದೇವರನ್ನು ಸರಿಯಾಗಿ ಅರಿಯುವುದೇ ನಿಜವಾದ ಜ್ಞಾನ ಮತ್ತು ವಿವೇಕವನ್ನು ಹುಡುಕುವ ನಿರಂತರ ಪ್ರಯತ್ನವಾಗಿರುತ್ತದೆ. ಮೇಲಿನಿಂದ ಬರುವ ಜ್ಞಾನವು ಈ ಲೋಕದಲ್ಲಿ ಒಬ್ಬನು ವಿವೇಕಿಯಾಗಿ ನಡೆಯುವ ಗುಣ ಹೊಂದುವ ಮಟ್ಟಕ್ಕೆ ನಡೆಸುತ್ತದೆ. ಇದು ದೇವರ ಭಯದಿಂದ ನಡೆಯುವಂಥದ್ದು ಮತ್ತು ದೇವರ ಬಗ್ಗೆ ಇರುವ ಈ ತಿಳುವಳಿಕೆಯು ನಮ್ಮ ಜೀವನದ ಶೈಲಿಯನ್ನು ರೂಪಿಸಬೇಕಾಗಿರುತ್ತದೆ. ಈ ತಿಳುವಳಿಕೆಯಿಂದ ನಾವು ಈ ದಿನಕ್ಕೆ ನೇಮಕವಾದ ಸತ್ಯವೇದದ ಭಾಗಗಳನ್ನು ಧ್ಯಾನ ಮಾಡುವ ಪ್ರಯತ್ನವಾಗಿರುತ್ತದೆ. ಮೊದಲನೇದಾಗಿ, ಮೇಲಿನಿಂದ ಬರುವ ಜ್ಞಾನವು ಸತ್ಯವನ್ನು ವಿವೇಚಿಸುವಂತೆ ಮಾಡುತ್ತದೆ. ಮೇಲಿನಿಂದ ಬರುವ ಜ್ಞಾನವು ಸತ್ಯವನ್ನು ವಿವೇಚಿಸುವಂತೆ ಮಾಡುತ್ತದೆ. 1 ಅರಸು 3ನೇ ಅಧ್ಯಾಯ 16-28. ವಿಸ್ಡಮ್ ಫ್ರಮ್ ಎಬೋ ಎನೇಬಲ್ಸ್ ಅಂಡ್ ಟು ಡಿಸ್ಕಷನ್ ಟ್ರೂತ್ ಎಂಬುದಾಗಿ. ಸೊಲೊಮೋನ ರಾಜನು ವಿವೇಕದ ಬಗ್ಗೆ ಜ್ಞಾನೋಕ್ತಿ 2:6ರಲ್ಲಿ ಹೀಗೆ ಹೇಳಿದ್ದಾನೆ: ಯೆಹೋವನೇ ಜ್ಞಾನವನ್ನು ಕೊಡುವಾತನು, ಆತನ ಬಾಯಿಯಿಂದಲೇ ತಿಳುವಳಿಕೆಯು ವಿವೇಕವು ಹೊರಟು ಬರುತ್ತದೆ. ಸೊಲೊಮೋನನು ವಿವೇಕಿಯಾಗಿದ್ದನು. ಆದಾಗ್ಯೂ ದೇವರನ್ನು ಸ್ತುತಿಸಿದನು, ಪ್ರೀತಿಸಿದನು. ದೇವರು ಅವನನ್ನು ಏರಳವಾಗಿ ಆಶೀರ್ವದಿಸಿದನು. ಆತನ ಕನಸು ಸಾಮಾನ್ಯವಾದದ್ದಾಗಿರಲಿಲ್ಲ. ಆತನ ದೈಹಿಕ ಶಕ್ತಿಯು ಬಂಧಿಸಲ್ಪಟ್ಟಿದ್ದರೂ ಆತನ ಆತ್ಮಶಕ್ತಿಯು ಬಲಿಷ್ಠವಾಗಿತ್ತು. ದೈವಿಕ ದೃಷ್ಟಿಯನ್ನು ಪಡೆದು ಸರಿಯಾದ ಆಯ್ಕೆಯನ್ನು ಮಾಡಿಕೊಂಡನು. ತನ್ನ ಅಗತ್ಯತೆ ಮತ್ತು ಬಲಹೀನತೆಯನ್ನು ಅರಿತು ದೀನಭಾವದಿಂದ ಜ್ಞಾನಕ್ಕಾಗಿ ದೇವರಿಗೆ ಮೊರೆಯಿಟ್ಟನು. ಕರ್ತನು ಆತನ ಬೇಡಿಕೆಯನ್ನು ಮೆಚ್ಚಿದನು. ಸೊಲೊಮೋನನು ಐಶ್ವರ್ಯಕ್ಕಾಗಿ ಬೇಡದಿದ್ದರೂ ಜ್ಞಾನಕ್ಕಾಗಿ ಬೇಡಿದ್ದರಿಂದ ಆತನ ಹೃದಯದ ಬಯಕೆಯನ್ನು ಈಡೇರಿಸಿ ಸಕಲ ಬೌದ್ಧಿಕ ಆಶೀರ್ವಾದವನ್ನು ಅನುಗ್ರಹಿಸಿದನು. ಸೊಲೊಮೋನನು ಈ ಲೋಕದ ಜ್ಞಾನಕ್ಕಾಗಿ ಬೇಡದೆ ಮೇಲಿನ ಜ್ಞಾನಕ್ಕಾಗಿ ಬೇಡಿದನು. ಒಳ್ಳೆಯ ಆಡಳಿತಕ್ಕಾಗಿ, ಬೇಕಾದ ತಿಳುವಳಿಕೆಗಾಗಿ, ಒಳ್ಳೆಯದು ಮತ್ತು ಕೆಟ್ಟದ್ದು ವಿವೇಚಿಸುವ ಬುದ್ಧಿಶಕ್ತಿಗಾಗಿ ಬೇಡಿದನು. ಕ್ರಿಸ್ತಿಯ ನಂಬಿಕೆಯ ಬಗ್ಗೆ ಕಲಿಯುತ್ತಿರುವ ನಾವು ಈ ರೀತಿಯ ಹಂಬಲವನ್ನು ಹೊಂದಿದವರಾಗಿರಬೇಕು. ಒಳ್ಳೆಯದು ಮತ್ತು ಕೆಟ್ಟದ್ದನ್ನು ವಿವೇಚಿಸುವ ಸಾಮರ್ಥ್ಯ ದೇವರ ವರವಾಗಿರ್ತದೆ. ಅದನ್ನು ನಾವು ದೇವರಲ್ಲಿ ಬೇಡುವವರಾಗಿರಬೇಕು. ಆತನು ಸೊಲೊಮೋನನಿಗೆ ಈ ಹಂಬಲವನ್ನು ಹುಟ್ಟಿಸಿದನು ಮತ್ತು ಸೊಲೊಮೋನನು ಇದನ್ನು ಜನರ ಒಳಿತಿಗಾಗಿ ಬಯಸಿದನು. ಯಾಕೆಂದರೆ
ದೇವರು ತಾನು ನೀಡುವ ವರವನ್ನು ಆತನ ಯೋಜನೆಯು ಫಲಕಾರಿಯಾಗುವಂತೆ ಬಳಸಲು ಅಪೇಕ್ಷಿಸುತ್ತಾನೆ. ಜ್ಞಾನೋಕ್ತಿ 2ನೇ ಅಧ್ಯಾಯ 4ರಲ್ಲಿರುವಂತೆ ಸೊಲೊಮೋನನು ತನ್ನ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ಓದುಗರಿಗೆ ಹುಡುಕಿರಿ, ಹಂಬಲಿಸಿರಿ, ಕಿವಿಗೊಡಿರಿ, ಮೊರೆ ಇಡಿರಿ ಎಂದು ಪದೇ ಪದೇ ವ್ಯಕ್ತಪಡಿಸ್ತಾ ಇದ್ದಾನೆ. ವಿವೇಕ ಎಂಬ ಪದ ನಿಘಂಟಿನ ಪ್ರಕಾರ ಸತ್ಯ ಹಾಗೂ ಸರಿ ಮತ್ತು ನಿರಂತರವಾಗಿರುವಂಥದ್ದು, ಅರಿತುಕೊಳ್ಳುವುದು. ಇಂದಿನ ವೇದಪಾರಾಯಣದಲ್ಲಿ ಸೊಲೊಮೋನನು ತನ್ನ ವಿವೇಕವನ್ನು ತೋರ್ಪಡಿಸುವ ಘಟನೆಯಾಗಿರುತ್ತದೆ. ಈ ಭಾಗವನ್ನು ನಾವು ಓದುವಾಗ ಅಲ್ಲಿ ನಡೆದ ಒಂದು ಘಟನೆಯಲ್ಲಿ ತೀರ್ಪನ್ನು ನೀಡಲು ಕ್ಲಿಷ್ಟಕರವಾದಂಥ ಸನ್ನಿವೇಶವನ್ನು ನೋಡುತ್ತೇವೆ. ಆತನು ತನ್ನ ದೈವಿಕ ಜ್ಞಾನ ಅಥವಾ ಮೇಲಿನಿಂದ ಪಡೆದ ವಿವೇಕದಿಂದ ಯಾವ ತಾಯಿಯು ಮಗುವನ್ನು ಹೆಚ್ಚು ಪ್ರೀತಿ ಮಾಡುತ್ತಾಳೆ ಎಂಬುದನ್ನು ಕಂಡುಹಿಡಿಯಲು ಹೋಗದೆ ಪ್ರಾಮಾಣಿಕವಾಗಿ ಯಾವ ತಾಯಿ ತನ್ನ ಮಗು ಅಪಾಯಕಾರಿ ಸ್ಥಿತಿಯಲ್ಲಿರುವಾಗ ಅತಿಯಾಗಿ ಪ್ರೀತಿಸುತ್ತಾಳೋ ಎಂಬುದನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತಾರೆ. ಮೇಲಿನಿಂದ ಪಡೆದ ಜ್ಞಾನವೇ ಸೊಲೊಮೋನ ರಾಜನು ಸರಿಯಾದಂಥ ತೀರ್ಪನ್ನು ನೀಡಲು ಸಹಾಯ ಮಾಡಿತು. ಸತ್ಯವನ್ನು ವಿವೇಚಿಸಲು ಆತನಿಗಿದ್ದ ಸಾಮರ್ಥ್ಯವು ಆತನಿಗೆ ಖ್ಯಾತಿಯನ್ನು ತಂದುಕೊಟ್ಟಿತು. ಪರಿಣಾಮವಾಗಿ ಜನರ ಪ್ರೀತಿಯನ್ನು ಗಳಿಸಿದನು. ಇದು ಸೊಲೊಮೋನನಿಗೆ ಹೇಗೆ ಸಾಧ್ಯವಾಯಿತು? ಸ್ಪಷ್ಟವಾಗಿ ತಿಳಿದು ಬರುವುದೇನೆಂದರೆ, ಜ್ಞಾನಕ್ಕಾಗಿ ಮೊರೆ ಇಟ್ಟಿದ್ದನು, ವಿವೇಕವನ್ನು ಪಡೆಯಲು ಶ್ರಮಿಸುವ ಅಗತ್ಯವಿದೆ. ಜ್ಞಾನೋಕ್ತಿ 2ನೇ ಅಧ್ಯಾಯ 6ರಲ್ಲಿ ಹೇಳಿರುವಂತೆ ಅವನ ಬಾಯಿಯಿಂದ ಜ್ಞಾನ ಮತ್ತು ತಿಳುವಳಿಕೆ ಹೊರಬಂತು. ಆತನು ವಿವೇಕವನ್ನು ತನಗಾಗಿ ಸಂಗ್ರಹಿಸಲಿಲ್ಲ, ನೀತಿ ನ್ಯಾಯಕ್ಕಾಗಿ ಸಂಗ್ರಹಿಸಿದನು. ಜ್ಞಾನವನ್ನು ಒಬ್ಬನು ಗಳಿಸಬಹುದು, ಆದರೆ ವಿವೇಕವನ್ನು ಸಂಪಾದಿಸುವುದು ದೇವರ ಮೂಲಕ ಮಾತ್ರ. ಸತ್ಯವನ್ನು ವಿವೇಚಿಸುವ ದೃಷ್ಟಿಕೋನವು ದೇವರಿಗೆ ಮಹಿಮೆ ತರುವಂಥದ್ದು. ಕಲಿಕೆಯಲ್ಲಿರುವ ನಾವು ದೇವರನ್ನು ವಿವೇಕಕ್ಕಾಗಿ ಮತ್ತು ವಿಷಯಗಳನ್ನು ಅರ್ಥೈಸಿಕೊಳ್ಳುವ ಹೃದಯಕ್ಕಾಗಿ ಬೇಡಿಕೊಳ್ಳೋಣ. ಇದರಿಂದ ನಾವು ಸತ್ಯಕ್ಕಾಗಿ ವಿವೇಚಿಸುತ್ತೇವೆ ಮತ್ತು ಇದರಿಂದಾಗಿ ದೇವರಿಗಾಗಿ ಸೇವೆ ಸಲ್ಲಿಸಲು ಶಕ್ತರಾಗುತ್ತೇವೆ. 2ನೇದಾಗಿ, ಮೇಲಿನಿಂದ ಪಡೆದ ಜ್ಞಾನವು ಒಬ್ಬನನ್ನು ಜಯಪ್ರದನನ್ನಾಗಿಸುತ್ತದೆ. ಮೇಲಿನಿಂದ ಪಡೆದ ಜ್ಞಾನವು ಒಬ್ಬನನ್ನು ಜಯಪ್ರದನನ್ನಾಗಿಸುತ್ತದೆ. ವಿಸ್ಡಮ್ ಫ್ರಮ್ ಎಬೋವ್ ಎನೇಬಲ್ಸ್ ಟು ಬಿ ವಿಕ್ಟೋರಿಯಸ್. ಯಾಕೋಬ 1:1-8ರಲ್ಲಿ ನಾವು ನೋಡುತ್ತೇವೆ. 2ನೇ ವೇದಪಾರಾಯಣದಲ್ಲಿ ಪತ್ರಿಕೆಯ ಬರಹಗಾರನಾದಂಥ ಯಾಕೋಬನು ಹೇಳುವಂತೆ, ಕ್ರಿಸ್ತಿಯ ಜೀವನ ಸುಲಭವಾದದ್ದಲ್ಲ, ಕ್ರೈಸ್ತ ವಿಶ್ವಾಸಿಗಳು ಅನೇಕ ಶೋಧನೆಗಳಿಗೆ ಒಳಗಾಗುತ್ತಾರೆ ಎಂದು ಎಚ್ಚರಿಸುತ್ತಾನೆ. ಶೋಧನೆ ಎಂದಾಗ ಸಂಕಷ್ಟಕ್ಕೆ ಒಳಗಾಗಿ ಅಂತಿಮಕ್ಕೆ ನಡೆಸುವ ಪರೀಕ್ಷೆಗಳು ಎದುರಾಗುತ್ತವೆ. ಪರೀಕ್ಷೆಗೆ ಒಳಪಟ್ಟಾಗ ಜಯವೀರರಾಗಿ ಹೊರಬರುವುದು ಅನುಭವದಿಂದ ಶುದ್ಧರಾಗುವುದು ಮುಖ್ಯವಾಗಿರುತ್ತದೆ. ಕ್ರಿಸ್ತನನ್ನು ಹಿಂಬಾಲಿಸುವುದು ಅಥವಾ ಕ್ರೈಸ್ತರಾಗಿರುವುದು ಎಂದಾಗ ಶೋಧನೆಯಲ್ಲಿ ಮುನ್ನುಗ್ಗಿ ಬರುವುದು ಎಂಬುದಾಗಿರುತ್ತದೆ. ಶೋಧನೆಯು ದುಃಖ ಮತ್ತು ನಿರಾಶೆ ತರುವ ಪರೀಕ್ಷೆಗಳನ್ನೊಡ್ಡಿ ನಮ್ಮ ನಂಬಿಕೆಯನ್ನು ಅಲುಗಾಡಿಸುತ್ತದೆ. ನಮಗೆ ಅಮಲೇರಿಸಿ ನಾವು ತಪ್ಪು ಹಾದಿಗೆ ನಡೆಯುವಂತೆ ಆಮಿಷ ಒಡ್ಡುತ್ತದೆ. ಅಪಾಯಕ್ಕೆ ತಳ್ಳುವ ಪರೀಕ್ಷೆಗಳಿವೆ. ಆದಾಗ್ಯೂ ಈ ಸಂಕಷ್ಟಗಳು, ತೊಂದರೆಗಳು ನಮ್ಮನ್ನು ಸೋಲಿಸುವುದಕ್ಕೆ ಅಲ್ಲ, ಬದಲಾಗಿ ನಾವು ಅವುಗಳನ್ನು ಸೋಲಿಸುವುದಕ್ಕಾಗಿ ಒಡ್ಡಲ್ಪಡುತ್ತೇವೆ. ಅವುಗಳು ನಮ್ಮನ್ನು ಬಲಹೀನರನ್ನಾಗಿ ಮಾಡುವುದಕ್ಕಾಗಿ ಅಲ್ಲ, ಬದಲಾಗಿ ಎದ್ದು ಹಾರಾಡುವುದಕ್ಕಾಗಿ. ಆದ್ದರಿಂದ ನಾವು ಅವುಗಳ ಬಗ್ಗೆ ದೂರದೆ ಅದರಲ್ಲಿಯೇ ಸಂತೋಷ ಕಾಣದಿರುವುದಾಗುತ್ತದೆ. ಕ್ರೈಸ್ತರು ಕ್ರೀಡಾಪಟುಗಳಂತೆ ತರಬೇತಿ ಎಷ್ಟು ಕ್ಲಿಷ್ಟಕರವಾಗಿರುತ್ತದೋ ಅಲ್ಲಿಯೇ ಸಂತೋಷ. ಯಾಕೆಂದರೆ ಜಯಪ್ರದರಾಗಿ ಹೊರಬರಲು ನಮ್ಮನ್ನು ಸಿದ್ಧಗೊಳಿಸುವಂಥದ್ದಾಗಿರುತ್ತದೆ. 2-4ನೇ ವಚನಗಳಲ್ಲಿ ನಾವು ಹಾದು ಹೋದ ಪರೀಕ್ಷೆ ಮತ್ತು ಸಂಕಷ್ಟಗಳಿಂದೊದಗುವ ಪರಿಣಾಮವನ್ನು ಓದುತ್ತೇವೆ. ಪರೀಕ್ಷೆಗಳಿಗೆ ಗುರಿ ಮಾಡುವುದರಿಂದ ನಮ್ಮಲ್ಲಿರುವ ಅಶುದ್ಧತೆಯನ್ನು ತೆಗೆದು ಶುದ್ಧೀಕರಣ ಹೊಂದುವುದಾಗಿರುತ್ತದೆ. ಮೊದಲನೇದಾಗಿ ಪರಿಪೂರ್ಣತೆಗೆ ನಡೆಸುವಂಥದ್ದು, ಅಂದರೆ ನಿಗದಿತವಾದ ಅಂತಿಮ ಘಟ್ಟಕ್ಕೆ ನಡೆಸುವುದು.
ಪರಿಪೂರ್ಣತೆ ಎಂದರೆ ತಿಳುವಳಿಕೆ ಅಥವಾ ಮಾಹಿತಿ ಪಡೆಯುವುದಲ್ಲ, ಬದಲಾಗಿ ಪರೀಕ್ಷೆಗಳಿಗೆ ಸಕಾರಾತ್ಮಕ ಭಾವನೆಯಲ್ಲಿ ಪ್ರತಿಕ್ರಿಯಿಸುವುದು. ಇದು ದೇವರು ಅಪೇಕ್ಷಿಸುವಂತೆ ಕ್ರೈಸ್ತ ವಿಶ್ವಾಸಿಗೆ ಈ ಪರೀಕ್ಷೆಗಳನ್ನು ಎದುರಿಸಲು ಸದೃಢನನ್ನಾಗಿ ಮಾಡುವುದು. ಎರಡನೇದಾಗಿ, ಕ್ರೈಸ್ತ ವಿಶ್ವಾಸಿಯನ್ನು ಜೀವಿತದ ಎಲ್ಲ ನಿಟ್ಟಿನಲ್ಲಿ ಅಥವಾ ಅಂಶಗಳಲ್ಲಿ ಪರಿಪೂರ್ಣನನ್ನಾಗಿ ಮಾಡುವುದು. ಮೂರನೇದಾಗಿ, ಕಷ್ಟ ಶೋಧನೆಗಳನ್ನು ಸಹಿಸಿಕೊಳ್ಳುವುದರಿಂದ ನಾವು ಯಾವ ಕೊರತೆಯಲ್ಲೂ ಇರುವಂಥವರಲ್ಲ. ಮತ್ತೊಂದು ಮಾತಿನಲ್ಲಿ, ನಮ್ಮ ಜೀವಿತದ ಕಷ್ಟ ಸಂಕಟಗಳನ್ನು ನಂಬಿಕೆಯಿಂದ ಕಷ್ಟ ಸಂಕಟಗಳನ್ನು ದಿನದಿಂದ ದಿನಕ್ಕೆ ಸರಿಯಾದ ರೀತಿಯಲ್ಲಿ ನಂಬಿಕೆಯಿಂದ ಎದುರಿಸುವಾಗ ನಮ್ಮಲ್ಲಿ ನಾವು ಅಲುಗಾಡದ ಅಚಲತೆಯನ್ನು ಪಡೆಯುತ್ತೇವೆ. ಜಯಪ್ರದ ಜೀವಿತವನ್ನು ಹೊಂದಲು ಕ್ರಮೇಣವಾಗಿ ನಮ್ಮನ್ನು ಸದೃಢಗೊಳಿಸುತ್ತದೆ. ಕಷ್ಟ ಸಂಕಟಗಳನ್ನು ಸಹಿಸಿಕೊಳ್ಳುವುದು ನಮ್ಮನ್ನು ಕ್ರಿಸ್ತನ ಮಟ್ಟವನ್ನು ಮುಟ್ಟಲು ಸಹಾಯ ಮಾಡುತ್ತದೆ. ನಾವು ಮಾಡಬೇಕಾದದ್ದು ಮೇಲಿನಿಂದ ಬರುವ ಜ್ಞಾನ, ವಿವೇಕಕ್ಕಾಗಿ ದೇವರನ್ನು ಬೇಡಿಕೊಳ್ಳುವಂಥದ್ದು. ನಾವು ದೇವರ ಶಕ್ತಿಯಲ್ಲಿ ಯಾವ ಸಂದೇಹವಿಲ್ಲದೆ ಭರವಸವಿಟ್ಟು ನಾವು ಬೇಡಿದ್ದನ್ನು ಕೊಟ್ಟೇ ಕೊಡುತ್ತಾನೆಂಬ ಹಂಬಲದಿಂದ ಬೇಡುವಾಗ ಪಡೆಯುತ್ತೇವೆ. ಹೀಗೆ ಮೇಲಿನಿಂದ ಪಡೆದ ಜ್ಞಾನವು ಒಬ್ಬನನ್ನು ತನ್ನ ಜೀವಿತದ ಅನುಭವದ ಕಲಿಕೆಯಿಂದ ಜಯಪ್ರದವಾದಂಥ ಜೀವಿತಕ್ಕೆ ನಡೆಸುತ್ತದೆ. ಮೂರನೇದಾಗಿ, ಮೇಲಿನಿಂದ ಬಂದ ಜ್ಞಾನ. ಮೇಲಿನಿಂದ ಬಂದ ಜ್ಞಾನವು ಕ್ರಿಸ್ತನನ್ನು ಅರಿಯುವಂಥದ್ದು. ಲೂಕನ ಸುವಾರ್ತೆ 10ನೇ ಅಧ್ಯಾಯ 21ರಿಂದ 24ರಲ್ಲಿ ನೋಡುತ್ತೇವೆ. ವಿಸ್ಡಮ್ ಫ್ರಮ್ ಅಬೋ ಇಸ್ ನೋವಿಂಗ್ ಕ್ರೈಸ್ಟ್. ಸುವಾರ್ಥ ಪಾರಾಯಣವು ವಿವೇಕವು ಸರಳವಾದದ್ದೆಂದು ಸ್ಪಷ್ಟವಾಗಿ ತೋರಿಸುತ್ತದೆ. ಮೇಧಾವಿಗಳು ತೆಗೆದುಕೊಳ್ಳಲಾರದಂಥ ಸತ್ಯವನ್ನು ಸರಳವಾದ ಮನಸ್ಸುಗಳು ಸ್ವೀಕರಿಸುತ್ತವೆ. ಕ್ರಿಸ್ತನನ್ನು ಹಿಂಬಾಲಿಸುವುದು ಅಥವಾ ಕ್ರಿಸ್ತನಂತಾಗಿರುವುದೆಂದರೆ ಕ್ರಿಸ್ತನ ಬಗ್ಗೆ ಅರಿತವರು ಎಂಬುದಲ್ಲ, ಆದರೆ ಕ್ರಿಸ್ತನನ್ನು ಅರಿಯುವುದಾಗಿರುತ್ತದೆ. ಕ್ರಿಸ್ತನನ್ನು ಅರಿಯಬೇಕಾದರೆ ಮೇಲಿನಿಂದ ದೊರಕುವ ವಿವೇಕ ಮತ್ತು ದೇವರ ಕೃಪೆಯು ಅಗತ್ಯವಾಗಿರುತ್ತದೆ. 22ನೇ ವಚನವು ತಂದೆ ದೇವರ ಹಾಗೂ ಯೇಸು ಕ್ರಿಸ್ತನ ನಡುವೆ ಇರುವ ವಿಶಿಷ್ಟ ಸಂಬಂಧವನ್ನು ತೋರಿಸುತ್ತದೆ. ಯೇಸುವನ್ನು ಅರಿಯುವುದೆಂದರೆ ದೇವರನ್ನು ಅರಿಯುವುದು. ಯಾಕೆಂದರೆ ಯೇಸು ಕ್ರಿಸ್ತ ದೇವರ ಪರಿಪೂರ್ಣ ಮನಸ್ಸು ಮತ್ತು ಹೃದಯವಾಗಿದ್ದಾನೆ. ಆದ್ದರಿಂದಲೇ ಯೇಸು ತನ್ನ ಶಿಷ್ಯರಿಗೆ ಕ್ರಿಸ್ತನನ್ನು ಅರಿಯುವುದೇ ದೇವರನ್ನು ಅರಿಯುವುದು ಎಂಬುದಾಗಿ ಪದೇ ಪದೇ ಹೇಳಿದ್ದಾರೆ. ನನ್ನನ್ನು ನೋಡಿದವನು ಪರಲೋಕದಲ್ಲಿರುವ ನನ್ನ ತಂದೆಯನ್ನು ನೋಡಿದ್ದಾನೆ ಎಂತಲೂ, ಹಾಗೂ ಯೇಸು ಸ್ವಾಮಿ ಸರ್ವಕ್ಕೂ ಪರಮಾವಧಿಯಾಗಿದ್ದಾನೆ ಎಂಬುದಾಗಿ ವಚನ 22 ಮತ್ತು 23 ನೋಡುತ್ತೇವೆ. ಮತ್ತಾಯ 2ನೇ ಅಧ್ಯಾಯ 15, 17, 23. ಕ್ರಿಸ್ತನನ್ನು ಅರಿಯಬೇಕಾದರೆ ಯೇಸು ಕ್ರಿಸ್ತನ ಸುವಾರ್ತೆಯನ್ನು ನಾವು ಸ್ವೀಕರಿಸಬೇಕು. ಯೇಸು ಕ್ರಿಸ್ತನನ್ನು ಅರಿಯುವುದೇ ಬಿಡುಗಡೆ ಮತ್ತು ನಿಜವಾದ ವಿವೇಕ. ಇದು ಒಂದು ಸಾಧನೆಯಾಗಿದೆ. ಕಲಿಯುವವರಾದ ನಾವು ಕೇಳುವವರು ಮತ್ತು ದೂರುವವರು ಎರಡೂ ಆಗಿರತಕ್ಕದ್ದು. ಮುಕ್ತಾಯಗೊಳಿಸಲು ಶಿಕ್ಷಣವು ಸದಾ ತೆರೆಯಲ್ಪಟ್ಟ ಅಂತಿಮ ಘಟ್ಟವಾಗಿರುತ್ತದೆ ಮತ್ತು ಕೊನೆಯಿಲ್ಲದ ಸತ್ಯ ಶೋಧನೆಯಾಗಿರುತ್ತದೆ. ಇದು ಶಾಶ್ವತವು ಅಪೇಕ್ಷಣೀಯೂ ಆಗಿದೆ. ತೆರೆದ ಅಂತಿಮ ಘಟ್ಟವಿಲ್ಲದೆ ಶಿಕ್ಷಣ ಕೇವಲ ಪಳಗಿಸುವಿಕೆಯಾಗುತ್ತದೆ ಹಾಗೂ ಕಲಿಯುವವರನ್ನು ಉಗ್ರರನ್ನಾಗಿ, ಮುಚ್ಚಿದ ಮನಸ್ಕರನ್ನಾಗಿ, ಪ್ರಾಂತೀಯ ಮತಾಂಧರನ್ನಾಗಿ ಮಾಡುತ್ತದೆ. ಇದು ಕ್ರಿಸ್ತಿಯ ನಂಬಿಕೆಯಲ್ಲಿ ಬೆಳೆಯುವವರಿಗೆ ಸತ್ಯಾಂಶವಾಗಿರುತ್ತದೆ. ನಾವು ನಂಬಿಕೆಯಲ್ಲಿ ಕಲಿಯುವವರಾಗಿಲ್ಲದಿದ್ದರೆ ಬೆಳವಣಿಗೆ ತಟಸ್ಥವಾಗುತ್ತದೆ. ನಂಬಿಕೆಯಲ್ಲಿ ಕಲಿಯುವವರಾಗಿರಬೇಕು, ಪ್ರಕ್ರಿಯೆಯಲ್ಲಿರಬೇಕು.
ಕಷ್ಟ ಸಂಕಟದ ಸಮಯದಲ್ಲಿ ಎಡುತ್ತೇವೆ. ವಿವೇಕವು ಯಾವಾಗಲೂ ತೆರೆದ ಮನಸ್ಸಿನದ್ದಾಗಿರ್ತದೆ. ದೇವರು ತಾನೇ ನಿಜವಾದ ಜ್ಞಾನ ವಿವೇಕವಾಗಿರುತ್ತಾನೆ. ಕ್ರಿಸ್ತನನ್ನು ಅರಸುವುದು ಅಥವಾ ಕ್ರಿಸ್ತನನ್ನು ಅರಿಯಲು ಪಡುವ ಪ್ರಯಾಸ ನಿರಂತರವಾಗಿ ನಡೆಯುವಂಥ ಕ್ರಿಯೆ. ನಮ್ಮ ಕಲಿಕೆಯ ಗುರಿ ಅಥವಾ ವಿವೇಕವನ್ನು ಸಂಪಾದಿಸುವುದು ಕೇವಲ ನಂಬಿಕೆಯಲ್ಲಿರುವಂಥದ್ದಲ್ಲ, ಅಥವಾ ಒಳ್ಳೆಯ ಕ್ರೈಸ್ತರಾಗಿರುವುದು ಮಾತ್ರವಲ್ಲ. ನಮ್ಮ ಕಲಿಕೆಯ ಗುರಿಯು ನಿರಂತರವಾಗಿ ಮುಂದುವರಿಯುತ್ತಿರುವ ಪ್ರಕ್ರಿಯೆಯ ಹೊಳಹೊಕ್ಕುವುದು. ಇದು ಮರಣದಲ್ಲಿ ಅಥವಾ ಶಿಲುಬೆಯಲ್ಲಿ ಮುಕ್ತಾಯಗೊಳ್ಳುವುದಿಲ್ಲ, ಆದರೆ ಅದನ್ನು ಮೀರಿದ್ದಾಗಿದೆ. ನಿತ್ಯತ್ವವು ಅಥವಾ ಚಿರಂತನದ ಕಡೆಗೆ ದೇವರೇ ಆದಿಯೂ ಅಂತ್ಯವೂ ಆಗಿದ್ದಾನೆ. ಆದ್ದರಿಂದ ನಾವು ಒಳ್ಳೆಯ ಕಲಿಕೆಯಾಗಿರುವಲ್ಲಿ ಸಮಾಧಾನ ಪಡೆದ ನಾಯಕರಾಗುವ ನಿಟ್ಟಿನಲ್ಲಿ ಮುಂದೆ ಸಾಗೋಣ. ಯಾಕೆಂದರೆ ಯೇಸು ಕೊಟ್ಟ ಕರೆ ಇಂದಿಗೂ ಮಾರ್ಧನಿಸುತ್ತದೆ. ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ, ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು. ಆತನಿಂದ ಕಲಿಯುವುದನ್ನು ಮುಂದುವರಿಸೋಣ. ಆತನೇ ನಿಜವಾದ ಜ್ಞಾನ, ವಿವೇಕ, ಮತ್ತು ಆತನು ನಮ್ಮನ್ನು ನಿತ್ಯತ್ವದ ಕಡೆಗೆ ನಡೆಸಲು ಕರೆಯುತ್ತಾ ಇದ್ದಾನೆ. ಮೇಲಿನಿಂದ ಬರುವಂಥ ಜ್ಞಾನ ಆತನೇ ಯೇಸುವಾಗಿದ್ದಾನೆ. ಆ ಜ್ಞಾನವನ್ನು ನಾವು ಪಡೆದುಕೊಳ್ಳೋಣ, ವಿವೇಕವನ್ನು ಸಂಪಾದಿಸಿಕೊಳ್ಳೋಣ. ನಮ್ಮ ಜೀವನವನ್ನು ಸಾರ್ಥಕತೆಯೆಡೆಗೆ ನಡೆಸೋಣ. ದಿವ್ಯ ಜ್ಞಾನವಾದಂಥ ಜ್ಞಾನ ವಿವೇಕವನ್ನು, ಜ್ಞಾನಕ್ಕೆ ಮಿಗಿಲಾದಂಥವನ್ನು ನಾವು ಸ್ವೀಕರಿಸಿಕೊಳ್ಳೋಣ. ಯೇಸು ಸ್ವಾಮಿ ಜ್ಞಾನನಿಧಿಯಾಗಿದ್ದಾನೆ, ಸಕಲ ಜ್ಞಾನನಿಧಿ. ಯಾಕೋಬನು ಹೇಳುವಾಗೆ, ಯಾವನಿಗಾದರೂ ಜ್ಞಾನವು ಕಡಿಮೆಯಾಗಿದ್ದರೆ ಅವನು ನನ್ನನ್ನು ಕೇಳಿಕೊಂಡರೆ ಅಂಗಿಸದೆ ಅವನಿಗೆ ಜ್ಞಾನವನ್ನು ಕೊಡುತ್ತೇನೆ. ಜ್ಞಾನವಂತರಾಗೋಣ, ವಿವೇಕಿಗಳಾಗೋಣ, ವಿವೇಕಶಾಲಿಗಳಾಗಿ ಜೀವಿಸೋಣ. ಸುವಾರ್ತೆಯ ಮೌಲ್ಯ ನಮ್ಮದಾಗಿರಲಿ. ಸುವಾರ್ತೆಯನ್ನು ಕೇಂದ್ರೀಕರಿಸಿಕೊಳ್ಳೋಣ. ಸುವಾರ್ತೆಯ ಜೀವನಕ್ಕೆ ನಮ್ಮನ್ನು ತೊಡಗಿಸಿಕೊಳ್ಳೋಣ. ಜ್ಞಾನ ವಿವೇಕದಿಂದ ತುಂಬಿದವರಾಗಿ ಸಭೆಗೆ, ಸಮಾಜಕ್ಕೆ ಉತ್ತಮವಾದಂಥ ಕೊಡುಗೆಯನ್ನು ನೀಡೋಣ. ಕ್ರಿಸ್ತನ ನಂಬಿಗಸ್ತ ಮಕ್ಕಳಾಗಿ ಜೀವಿಸೋಣ. ಕ್ರಿಸ್ತನು ಶಿಲುಬೆಯಲ್ಲಿ ಸಾಧಿಸಿದಂಥ ರಕ್ಷಣೆಯನ್ನು ಪಡೆದುಕೊಳ್ಳೋಣ. ಹೀಗಾಗುವಂತೆ ಪರಿಶುದ್ಧಾತ್ಮನು ತಾನೇ ನಮಗೆ ಸಹಾಯ ಮಾಡಲಿ. ದೇವರ ಈ ವಾಕ್ಯಗಳನ್ನು ನಮ್ಮ ಆತ್ಮಗಳಿಗಾಗಿ ಆಶೀರ್ವದಿಸಲಿ. ಆಮೇನ್. ನಾವು ನಂಬಿರುವ ಅಪೋಸ್ತಲಿಕ ವಿಶ್ವಾಸ ಪ್ರಮಾಣವನ್ನು ಅರಿಕೆ ಮಾಡೋಣ. 128ನೇ ಪುಟ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು 3ನೇ ದಿವಸದಲ್ಲಿ ಸತ್ತೊಳಗೆ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾಶದಲ್ಲಿ ಕುಳಿತುಕೊಂಡಿರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮ ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವ ಉಂಟೆಂಬುದನ್ನು ನಂಬುತ್ತೇನೆ. ಆಮೀನ್. ಪ್ರಾರ್ಥನೆ ಮಾಡೋಣ. ಪರಾರ್ಥ ಪ್ರಾರ್ಥನೆ ಮಾಡೋಣ. ಶಾಂತಿಗಾಗಿ ಪ್ರಾರ್ಥಿಸೋಣ. ಸಮಾಧಾನಕರ್ತನು, ಐಕ್ಯಮತ್ಯ ಪ್ರಿಯನೂ ಆಗಿರುವ ದೇವರೇ, ನಿನ್ನನ್ನು ತಿಳಿಯುವುದೇ ನಮಗೆ ನಿತ್ಯ ಜೀವವು, ನಿನ್ನನ್ನು ಸೇವಿಸುವುದೇ ನಿಜ ಸ್ವಾತಂತ್ರ್ಯವು. ನಿನ್ನ ದಾಸರಾದ ನಮ್ಮ ವೈರಿಗಳ ದಾಳಿಗಳೆಲ್ಲ ಕಾಪಾಡಿ ನಾವು ನಿನ್ನ ಸಂರಕ್ಷಣೆಯಲ್ಲಿ ಪೂರ್ಣ ವಿಶ್ವಾಸವಿಟ್ಟು ಯಾವ ಶತ್ರುಬಲ ಕೊಂಜದಂತೆ ದಯಪಾಲಿಸಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಶಕ್ತಿಯನ್ನು ಆಶ್ರಯಿಸಿ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೀನ್. ಕೃಪಾ ಸಹಾಯಕ್ಕಾಗಿ ಪ್ರಾರ್ಥಿಸೋಣ. ಕರ್ತನೆ, ಪರಲೋಕದ ನಮ್ಮ ತಂದೆಯೇ, ಸರ್ವಶಕ್ತನಾದ ನಿತ್ಯ ದೇವರೇ, ಈ ಉದಯದವರೆಗೆ ನಮ್ಮನ್ನು ಸುರಕ್ಷಿತವಾಗಿ ಕಾಯುತ್ತಾ ಬಂದಿದ್ದೆ. ಇವತ್ತು ನಿನ್ನ ಬಲಾಚ್ಛಯದಿಂದ ನಮ್ಮನ್ನು ಕಾಪಾಡಿ ಈ ದಿನ ನಾವು ಯಾವ ಪಾಪದಲ್ಲಿಯೂ ಬೀಳದೆ, ಯಾವ ಅಪಾಯಕ್ಕೂ ಸಿಕ್ಕದೆ, ನಮ್ಮ ಕೆಲಸ ಕಾರ್ಯಗಳಲ್ಲೆಲ್ಲ ನಿನ್ನಿಂದ ನಡೆಸಿಕೊಂಡವರಾಗಿ ಯಾವಾಗಲೂ ನಿನ್ನ ದೃಷ್ಟಿಗೆ ಒಳ್ಳೆಯದಾಗಿರುವುದನ್ನೇ ಮಾಡುವಂತೆ ದಯಪಾಲಿಸಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ.
ಆಮೇನ್. ಸಭೆಗೆ ಸಾರಿ ತಿಳಿಸುವ ವಿಷಯ: ಕರ್ತನಲ್ಲಿ ಪ್ರೀತಿಯುಳ್ಳ ಸಭಿಕರೇ, ಆನ್ಲೈನ್ ಸರ್ವಿಸ್ ಮುಖಾಂತರ ಆರಾಧನೆಯನ್ನು ವೀಕ್ಷಿಸುತ್ತಿರುವ ತಮ್ಮೆಲ್ಲರಿಗೂ ಸಭಾಪಾಲಕರ ಪರವಾಗಿಯೂ ಸಭಾಪಾಲನಾ ಸಮಿತಿಯ ಸದಸ್ಯರುಗಳ ಪರವಾಗಿಯೂ ಹೃತ್ಪೂರ್ವಕ ವಂದನೆಗಳು. ಮುಖ್ಯವಾಗಿ ಸಭೆಯವರಾದ ತಮಗೆ ತಿಳಿಯಪಡಿಸುವುದೇನೆಂದರೆ, ಕಳೆದ ವರ್ಷ ಕೋವಿಡ್ ಹರಡುವಿಕೆಯಿಂದ ನಮ್ಮ ಸಭೆಯ ಭಾನುವಾರ ಶಾಲಾ ಮಕ್ಕಳಿಗೆ ರಜಾಕಾಲದ ಸತ್ಯವೇದ ಶಾಲೆ ಅಂದರೆ VBS ನಡೆಸಲು ಆಗಲಿಲ್ಲ. ಇತ್ತೀಚಿನ ದಿನಗಳಲ್ಲಿಯೂ ಕೋವಿಡ್ ಕಾರಣದಿಂದಾಗಿ ಮಕ್ಕಳು ದೇವಾಲಯದಲ್ಲಿ ಸೇರುವಂತಿಲ್ಲ. ಆದ್ದರಿಂದ ಭಾನುವಾರ ಶಾಲಾ ಶಿಕ್ಷಕಿಯರು, ಭಾನುವಾರ ಶಾಲಾ ಸಲಹೆಗಾರರು ಹಾಗೂ ಸಭಾಪಾಲನಾ ಸಮಿತಿಯ ಸದಸ್ಯರುಗಳು ಝೂಮ್ ಮೀಟಿಂಗ್ನಲ್ಲಿ ಚರ್ಚಿಸಿ ಆನ್ಲೈನ್ ಸರ್ವಿಸ್ನಲ್ಲಿ 6 ದಿನಗಳ ಕಾಲ ಮಕ್ಕಳಿಗೆ VBS ನಡೆಸಲು ತೀರ್ಮಾನಿಸಿರುತ್ತಾರೆ. ಪೋಷಕರಾದ ತಾವುಗಳು ಆನ್ಲೈನ್ ಸರ್ವಿಸ್ನಲ್ಲಿ VBS ನಡೆಸಲು ಮಕ್ಕಳ ಜೊತೆ ಸಹಕರಿಸಬೇಕೆಂದು ಈ ಮೂಲಕ ಕೋರುವರಾಗಿದ್ದೇವೆ. ಈಗಾಗಲೇ ದಿನಾಂಕ 2ನೇ ತಾರೀಕಿನಿಂದ VBS ಪ್ರಾರಂಭವಾಗಿದ್ದು ಅದು 8ನೇ ತಾರೀಕಿನ ಕೊನೆಗೊಳ್ಳಲಿದೆ. ನಮ್ಮ ಸಭೆಯಲ್ಲಿ ಬಡವರಿದ್ದಾರೆ, ಅತ್ಯಂತ ಕಡು ಬಡವರಿದ್ದಾರೆ. ಕೋವಿಡ್ನಿಂದ ಅನೇಕರು ಉದ್ಯೋಗವಿಲ್ಲದೆ, ಕೆಲಸ ಕಾರ್ಯಗಳಿಲ್ಲದೆ ದುಡಿಯಲು ಅಶಕ್ತರಾಗಿರುತ್ತಾರೆ. ಇಂಥವರಿಗೆ ನಮ್ಮ ಸಭೆಯಿಂದ ಆಹಾರ ಸಾಮಗ್ರಿಗಳ ಕಿಟ್ಟನ್ನು ಕೊಡಬೇಕೆಂದು ಸಭಾಪಾಲನಾ ಸಮಿತಿಯ ಝೂಮ್ ಮೀಟಿಂಗ್ನಲ್ಲಿ ತೀರ್ಮಾನಿಸಿದ್ದು, ಅದರಂತೆಯೇ ಸರಿಯಾದ ಫಲಾನುಭವಿಗಳಿಗೆ ಆಹಾರದ ಕಿಟ್ ಒದಗಿಸಬೇಕೆಂದು ಸಹ ತೀರ್ಮಾನಿಸಿದ್ದು, ಸದ್ಯದಲ್ಲೇ ಅವರವರ ಮನೆಗಳಿಗೆ ಆಹಾರ ಕಿಟ್ಗಳನ್ನು ತಲುಪಿಸಲಾಗುವುದು. ಇಂತಹ ಸಂದರ್ಭದಲ್ಲಿ ಸಭೆಯವರಾದ ತಾವುಗಳು ಈ ವಿಚಾರಕ್ಕಾಗಿ ಯಾರಾದರೂ ದೇಣಿಗೆ ನೀಡಲು ಮುಂದೆ ಬಂದಲ್ಲಿ ಅಂಥವರು ಸಭಾಪಾಲಕರನ್ನಾಗಲಿ ಸಭಾಪಾಲನಾ ಸಮಿತಿಯ ಕಾರ್ಯದರ್ಶಿಯವರನ್ನಾಗಲಿ ಸಂಪರ್ಕಿಸುವಂತೆ ಕೋರಲಾಗಿದೆ. ಜಾನ್ ಮತಾಯ್ರವರು ಫುಡ್ ಕಿಟ್ಗಾಗಿ 3,000 ರೂಪಾಯಿಗಳನ್ನು ಕಾಣಿಕೆಯಾಗಿ ಕೊಟ್ಟಿರುತ್ತಾರೆ. ಅಭಿಲಾಷ್ ನೋಹನ್ ರಾಜ್ ರವರು ದಶಮಾಂಶ ಕಾಣಿಕೆಯನ್ನು ನೀಡಿರುತ್ತಾರೆ. ಜಾನ್ ವಿಲಿಯಂ ರವರು ದಿಶಾನ್ ವಿಲಿಯಂ ರವರ ಹೆಸರಿನಲ್ಲಿ ಕುವೆಂಪು ನಗರ ಕಟ್ಟಡ ನಿಧಿಗೆ 5,000 ರೂಪಾಯಿಯನ್ನು ಕಾಣಿಕೆಯಾಗಿ ಕೊಟ್ಟಿರುತ್ತಾರೆ. ಅಭಿಲಾಷ್ ನೋಹನ್ ರಾಜ್ ರವರು ಕುವೆಂಪು ನಗರದ ಕಟ್ಟಡದ ನಿಧಿಗಾಗಿ ಕಾಣಿಕೆಯನ್ನು ನೀಡಿರುತ್ತಾರೆ. ದಿವಂಗತ ಜಿ ಸತ್ಯಪ್ಪ ಮತ್ತು ಮಾರ್ಥಮ್ಮನವರ ಹೆಸರಿನಲ್ಲಿ ಎಸ್ ಸತ್ಯ ಸಾವಿತ್ರಿರವರು ಬಡವರ ನಿಧಿಗೆ 500 ರೂಪಾಯಿಗಳನ್ನು ಕಾಣಿಕೆಯಾಗಿ ಕೊಟ್ಟಿರುತ್ತಾರೆ. ಈ ಮೇಲಿನ ಎಲ್ಲ ಕಾಣಿಕೆಗಳನ್ನು ಪ್ರೀತಿಪೂರ್ವಕವಾಗಿ ಸ್ವೀಕರಿಸಲಾಗಿದೆ. ಈ ದಿನದ ಆರಾಧನೆಯ ಆನ್ಲೈನ್ ಸರ್ವಿಸನ್ನು ಆಯೋಜಿಸಲು ಜೋನ್ಸ್ ಕಲ್ಯಾಣ್ಜಿರವರು ಅವರ ತಂದೆ ತಾಯಿಯರಾದ ದಿವಂಗತ ಪ್ರಭಾಕರ್ ಮತ್ತು ದಿವಂಗತ ಕಮಲಮ್ಮನವರ ಹೆಸರಿನಲ್ಲಿ 2,500 ರೂಪಾಯಿಗಳನ್ನು ಕಾಣಿಕೆಯಾಗಿ ನೀಡಿರುತ್ತಾರೆ. ಅವರನ್ನು ಸಹ ಈ ಸಮಯದಲ್ಲಿ ವಂದಿಸುವರಾಗಿದ್ದೇವೆ. ಕಳೆದ ವಾರ ಲಾಕ್ಡೌನ್ ಸಮಯದಲ್ಲಿ ಬಂದ ಕಾಣಿಕೆಗಳ ವಿವರ: ಥಾಮಸ್ ಬೆಂಜಮಿನ್ ರವರಿಂದ ಮಗಳ ಮದುವೆ ಬ್ಯಾನ್ ಫೀ 1,000 ರೂಪಾಯಿ. ಶ್ರೀಮತಿ ಸುನೀತಾ ಕುಮಾರಿರವರ 80ನೇ ವರ್ಷದ ಹುಟ್ಟುಹಬ್ಬದ ಕೃತಜ್ಞತಾ ಕಾಣಿಕೆ 500 ರೂಪಾಯಿ. ಫಿಲಿಪ್ ಜೇಮ್ಸ್ ರವರಿಂದ ಕೃತಜ್ಞತಾ ಕಾಣಿಕೆ 500 ರೂಪಾಯಿ. ನಮ್ಮ ಸಭೆಯಲ್ಲಿರುವ ಬಡಜನರಿಗಾಗಿ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಅವರಿಗೆ ಆಹಾರ ಸಾಮಗ್ರಿಗಳ ಕಿಟ್ ವಿತರಣೆಗಾಗಿ ಈ ಕೆಳಕಂಡ ನಮ್ಮ ಸಭೆಯ ಸಭಿಕರು ಉದಾರವಾಗಿ ಆರ್ಥಿಕ ಸಹಾಯವನ್ನು ನೀಡಿರುತ್ತಾರೆ. ಶ್ರೀಯುತ ಸನ್ನುತರವರು 2,000 ರೂಪಾಯಿ, ಶ್ರೀಮತಿ ರಮಾ ಸನ್ನುತರವರು 2,000 ರೂಪಾಯಿ, ದೇವರಾಜ್ ರವರು 1,000 ರೂಪಾಯಿ, ಪ್ರೊಫೆಸರ್ ಡಿ ವಿನ್ಸೆಂಟ್ ರವರು 5,000 ರೂಪಾಯಿ, ಎಸ್ ಪ್ರಾರ್ಥನಾ ನೆಲ್ಸನ್ ರವರು 2,000 ರೂಪಾಯಿ, ಡಾಕ್ಟರ್ ಜೆನಿಫರ್ ಡಾಕ್ಟರ್ ವಿಜಯಶಾಂತಕುಮಾರಿ ರವರು 10,000 ರೂಪಾಯಿಗಳು, ಜೆಬಿ ಚಾರ್ಲ್ಸ್ ರೂಬೆನ್ ಮತ್ತು ಸಹೋದರರು ದಿವಂಗತ ರಾಣಿ ಜೈವಂತ್ ರವರ ಹೆಸರಿನಲ್ಲಿ 5,000 ರೂಪಾಯಿಗಳನ್ನು ನೀಡಿರುತ್ತಾರೆ. ನಿಖಿಲ್ ಹೊಸನ್ನ ಸನ್ ಆಫ್ ಹೊಸನ್ನ ಕುಮಾರ್ ರವರು 7,100 ರೂಪಾಯಿಗಳನ್ನು ಕಾಣಿಕೆಯಾಗಿ ನೀಡಿರುತ್ತಾರೆ. ಮೇಲಿನ ಎಲ್ಲ ಕಾಣಿಕೆಗಳನ್ನು ಪ್ರೀತಿಯಿಂದ ಸ್ವೀಕರಿಸಿ ಅವರನ್ನು ವಂದಿಸುವವರಾಗಿದ್ದೇವೆ. ವಂದನೆಗಳು. ವಿವಾಹ ಪ್ರಕಟಣೆ. CSI ಮಂಡ್ಯ ಸಾಡೆ ಸ್ಮಾರಕ ಸಭೆಗೆ ಸೇರಿದ ಶ್ರೀ ಥಾಮಸ್ ಬೆಂಜಮಿನ್ ರವರ ಪುತ್ರಿ ಚಿರಂಜೀವಿ ಸೌಭಾಗ್ಯವತಿ ಅಕ್ವಿಲ್ ಕೆರಿನ್ ಎಂಬಾಕೆಗೂ, ಬೆಂಗಳೂರಿನ ರೈಸ್ ಮೆಮೋರಿಯಲ್ ಸಭೆಗೆ ಸೇರಿದ ದಿವಂಗತ ಶ್ರೀ ಸ್ಯಾಮ್ಸನ್ ಸದಾನಂದರವರ ಪುತ್ರ ಚಿರಂಜೀವಿ ನಿರುತ ರಿಚರ್ಡ್ ಎಂಬಾತನಿಗೂ ವಿವಾಹವೇರ್ಪಟ್ಟಿರುವುದಾಗಿ ಪ್ರಕಟಿಸುತ್ತೇನೆ. ಇವರಿಬ್ಬರ ವಿವಾಹ ಸಂಬಂಧ ವಿರುದ್ಧ ಯಾವುದಾದರೂ
ಸೂಕ್ತ ನ್ಯಾಯಸಮ್ಮತವಾದ ಕಾರಣವಿದ್ದರೆ ಅಂತಹವರು ಮದುವೆಯ ಮುನ್ನ ಲಿಖಿತದ ಮೂಲಕ ಸಭಾಪಾಲಕರ ಗಮನಕ್ಕೆ ತರತಕ್ಕದ್ದು. 6/6/2021 ಇದು ಇವರಿಗೆ ಮೊದಲನೆಯ ಪ್ರಕಟಣೆ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ನಮ್ಮ ತಂದೆಯೇ, ಮದುವೆಯಲ್ಲಿ ಒಂದುಗೂಡುವುದಕ್ಕೆ ಮನಸ್ಸು ಮಾಡಿರುವ ಈ ನಿನ್ನ ದಾಸದಾಸಿಯರಿಗೋಸ್ಕರ ನಿನ್ನ ಆಶೀರ್ವಾದವನ್ನು ಬೇಡುತ್ತೇವೆ. ಆ ಪವಿತ್ರ ಸಂಬಂಧಕ್ಕಾಗಿ ಇವರನ್ನು ಸಿದ್ಧಪಡಿಸುವುದಲ್ಲದೆ ಇತರರ ಸೇವೆ ಜೀವಮಾನ ಕಾಲವೆಲ್ಲ ನೀನು ಇವರಿಗೆ ಮಾರ್ಗದರ್ಶಕನಾಗಿರಬೇಕೆಂದು ನಮ್ಮ ಪ್ರಭುವಾದ ಯೇಸುಕ್ರಿಸ್ತನ ಮುಖಾಂತರ ನಿನ್ನನ್ನು ಪ್ರಾರ್ಥಿಸುತ್ತೇವೆ. ಆಮೇನ್. ಹಾಡುವ ಜ್ಞಾನಕೀರ್ತನೆಗಳಲ್ಲಿ 90ನೆಯ ಜ್ಞಾನಕೀರ್ತನೆ ನಾಡೋಣ.
ಕಳೆದ ವಾರದಲ್ಲಿ ತಮ್ಮ ಜನ್ಮದಿನ ಕಂಡಂಥವರನ್ನು, ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿದವರಿಗಾಗಿ, ಇನ್ನಿತರ ಶುಭ ದಿನಗಳನ್ನು ಆಚರಿಸುವವರು ಎಲ್ಲರಿಗಾಗಿ ನಾವು ಪ್ರಾರ್ಥಿಸೋಣ. ಪ್ರಾರ್ಥನೆ ಮಾಡೋಣ. ದೇವ, ನಿನ್ನೆಲ್ಲ ಮಹದುಪಕಾರಗಳನ್ನು ಸ್ಮರಿಸಿ ನಿನ್ನ ಪವಿತ್ರವಾದ ಸನ್ನಿಧಾನದಲ್ಲಿ ಕೃತಜ್ಞತಾಪೂರ್ವಕವಾಗಿ ನಮ್ಮ ಕಾಣಿಕೆಗಳನ್ನು ಸಮರ್ಪಿಸಿದ್ದೇವೆ. ಮನೆಯಲ್ಲಿಯೇ ಆನ್ಲೈನ್ ಮೂಲಕ ವೀಕ್ಷಿಸುವುದರ ಮೂಲಕ ನಾವು ನಿನಗೆ ಕೊಡುವಂಥ ಈ ಅಲ್ಪವಾದಂಥ ಕಾಣಿಕೆಯನ್ನು ನಿನಗೆ ಸಮರ್ಪಿಸಲು ಕೊಟ್ಟಂಥ ಮನಸ್ಸಿಗಾಗಿ ನಿನಗೆ ಸ್ತೋತ್ರ. ನಮ್ಮನ್ನು ಸೃಷ್ಟಿಸಿ ಪರಿಪಾಲಿಸುತ್ತಿರುವ ನಿನ್ನ ಕೃಪೆಗಾಗಿಯೂ ನಮ್ಮನ್ನು ವಿಮೋಚಿಸಿದ ನಿನ್ನ ಪ್ರೀತಿಗಾಗಿಯೂ ನಿನ್ನನ್ನು ಸ್ತುತಿಸುತ್ತೇವೆ. ಈ ಕಾಣಿಕೆ ರೂಪದಲ್ಲಿ ನಮ್ಮ ಹೃದಯಗಳನ್ನೇ ನಿನಗೆ ಸಮರ್ಪಿಸಿರುತ್ತೇವೆ. ಕಾಣಿಕೆಗಳನ್ನು ನಮ್ಮನ್ನು ದಯೆ ತೋರಿ ಸ್ವೀಕರಿಸು. ಹಾಗೆಯೇ ಕಳೆದ ವಾರದಲ್ಲಿ ತಮ್ಮ ಜನ್ಮದಿನ, ವಿವಾಹ ದಿನ, ಇನ್ನಿತರ ಎಲ್ಲ ಶುಭ ದಿನಗಳನ್ನು ನೆನೆಸಿಕೊಂಡು ನಿನಗೆ ಕೃತಜ್ಞತೆ ಸಲ್ಲಿಸಿ ಆಚರಿಸಿದವರೆಲ್ಲರಿಗಾಗಿ ಪ್ರಾರ್ಥಿಸುತ್ತೇವೆ. ಅವರೆಲ್ಲರನ್ನು ಆಶೀರ್ವದಿಸಿ ನಿನ್ನ ಕೃಪೆಯಿಂದ ತುಂಬಿಸಿ ಮುನ್ನಡೆಸು. ಅವರ ಇಷ್ಟಾರ್ಥಗಳನ್ನು ನಿನ್ನ ಚಿತ್ತದಂತೆ ಅನುಗ್ರಹಿಸಿಕೊಡು. ನಮ್ಮ ಹೃದಯಗಳು ಸೇವಾ ಭಾವದ ಹೃದಯಗಳಾಗಿ ಅದು ಸಭಾ ಸೇವೆಗೆ ವಿನಯವಾಗುವಂತೆ ನಿನ್ನ ಕೃಪೆಯನ್ನು ಅನುಗ್ರಹಿಸು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೇನ್. ಕಡೆಯದಾಗಿ 162ನೇ ಸಂಗೀತವನ್ನು ನಾವು ಹಾಡೋಣ. 162. ಎಲ್ಲ ಒಳ್ಳೆಯ ದಾನಗಳ ಮೂಲಕರ್ತ ದೇವರೇ, ನಿನ್ನ ದಿವ್ಯ ಆಶೀರ್ವಾದ ದಯಮಾಡು ನನಗೆ ದಯಮಾಡು. 1 ಮತ್ತು 3, 4ನೇ ಚರಣವನ್ನು ಹಾಡೋಣ. 1, 3, 4ನೇ ಚರಣ. ಆಶೀರ್ವಾದ ದಯ ಮಾಡು
ನಾವೆಲ್ಲರೂ ಒಟ್ಟಾಗಿ ಕರ್ತನ ಪ್ರಾರ್ಥನೆಯನ್ನು ಆರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆನಿಸಲ್ಪಡಲಿ, ನಿನ್ನ ರಾಜ್ಯವೂ ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಡಿಯಿಂದ ತಪ್ಪಿಸು. ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನವೇ ಸ್ವಾಮಿ. ಆಮೀನ್. ವಿಶ್ವಾಸದಿಂದ ಪ್ರಭುವಿನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಕರ್ತನು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಕರ್ತನು ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮ್ಮ ಮೇಲೆ ದಯವಿಡಲಿ. ಕರ್ತನು ನಿಮ್ಮ ಮೇಲೆ ಕೃಪಾ ಕಟಾಕ್ಷ ಬಿಟ್ಟು ನಿಮಗೆ ಶಾಂತಿಯನ್ನು ಅನುಗ್ರಹಿಸಲಿ. ತಂದೆ, ಕುಮಾರ, ಪರಿಶುದ್ಧಾತ್ಮನಾಗಿರುವ ತ್ರಯೇಕ ದೇವರ ಆಶೀರ್ವಾದ ನಿಮ್ಮೊಟ್ಟಿಗಿರಲಿ. ಆಮೀನ್.